ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೆ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. 7 ಮೇ 2026 ಗುರುವಾರದ ಪಂಚಾಂಗ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ದಿನ ಪರಾಭವ ನಾಮ ಸಂವತ್ಸರದಲ್ಲಿ ಬರುತ್ತೆ. ದಿನದ ಪ್ರಮುಖ ವಿವರಗಳು ನೋಡೋದಾದ್ರೆ, ಇವತ್ತು 7 ಮೇ 2026 ಗುರುವಾರ, ಬೃಹಸ್ಪತಿ ವಾರ ಅಂತಾನೂ ಕರಿತೀವಿ. ಇನ್ನು ಸಂವತ್ಸರ ನೋಡೋದಾದ್ರೆ ಪರಾಭನಾಮ ಸಂವತ್ಸರ ಬರುತ್ತೆ. ಆಯನ ಉತ್ತರಾಯಣ, ಋತು ವಸಂತ ಋತು, ಮಾಸ ವೈಶಾಖ ಮಾಸ, ಪಕ್ಷ ಕೃಷ್ಣ ಪಕ್ಷ, ಇದು ಬಹುಳ ಪಕ್ಷ ಅಂತಾನೂ ಕರಿತೀವಿ. ಇನ್ನು ತಿಥಿ ನಕ್ಷತ್ರ ಯೋಗ ನೋಡೋದಾದ್ರೆ ಈ ದಿನ ಷಷ್ಠಿ ತಿಥಿ ಇರುತ್ತೆ. ಷಷ್ಠಿ ತಿಥಿಯು ಇದರ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ. ಈ ದಿನದಂದು ಕಾರ್ತಿಕೇಯನ ಆರಾಧನೆ ಮಾಡುವುದು ಬಹಳ ಶ್ರೇಷ್ಠ. ಸಂಜೆ ಅಥವಾ ರಾತ್ರಿಯ ನಂತರ ಸಪ್ತಮಿ ತಿಥಿ ಆರಂಭ ಆಗತ್ತೆ. ಇನ್ನು ನಕ್ಷತ್ರ ನೋಡೋದಾದ್ರೆ ಪೂರ್ವಾಷಾಢ ನಕ್ಷತ್ರ ಇರುತ್ತೆ. ಈ ನಕ್ಷತ್ರದ ಅಧಿಪತಿ ಶುಕ್ರ ಗ್ರಹ ಆಗಿರೋದ್ರಿಂದ ಪೂರ್ವಾಷಾಢ ನಕ್ಷತ್ರವು ಧನು ರಾಶಿಗೆ ಸೇರುತ್ತೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಜಲತತ್ವದ ಪ್ರಭಾವಕ್ಕೆ ಒಳಗಾಗುತ್ತಾರೆ ಮತ್ತು ದೃಢ ಸಂಕಲ್ಪ ಹೊಂದಿರ್ತಾರೆ. ಯೋಗ ಮತ್ತೆ ಕರಣ ನೋಡೋದಾದ್ರೆ ಇವತ್ತು ಸಾಧ್ಯ ಯೋಗವು ಇರುತ್ತೆ. ಇದು ಕಾರ್ಯಸಿದ್ಧಿಗೆ ಪೂರಕವಾಗುವ ಯೋಗವಾಗಿದೆ. ಇನ್ನು ಕರಣ ನೋಡೋದಾದ್ರೆ ಮೊದಲಿಗೆ ವಣಿಜ ಕರಣ ಇರುತ್ತೆ. ಅದರ ನಂತರ ಭದ್ರ ಅಂದ್ರೆ ವಿಷ್ಟೀಕರಣ ಆರಂಭ ಆಗತ್ತೆ. ಭದ್ರಾಕರಣದ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದ್ರಿಂದ ಸಾಮಾನ್ಯವಾಗಿ ನಿಷೇಧಿಸಲಾಗತ್ತೆ. ಮಾಡೋದಕ್ಕೆ ಹೋಗಬಾರದು. ಇನ್ನು ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಸಮಯ ನೋಡೋದಾದ್ರೆ ಸೂರ್ಯೋದಯ ಬೆಳಗ್ಗೆ 5:58, ಸೂರ್ಯಾಸ್ತ ಸಂಜೆ 6:40. ಇನ್ನು ಚಂದ್ರೋದಯ ರಾತ್ರಿ 11:45, ಚಂದ್ರಾಸ್ತ ಬೆಳಗ್ಗೆ 10:15. ಶುಭ ಅಶುಭ ಸಮಯಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:55ರಿಂದ 12:46 ಯಾವುದೇ ಹೊಸ ಕೆಲಸ ಆರಂಭಿಸಕ್ಕೆ ಇವತ್ತು ಬಹಳ ಪ್ರಶಂಸವಾದ ದಿನ. ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:22ರಿಂದ 5:10. ಅಶುಭ ಸಮಯಗಳು ಈ ಸಮಯದಲ್ಲಿ ಯಾವುದೇ ಉತ್ತಮ ಕೆಲಸ ಮಾಡಕ್ಕೆ ಹೋಗಬೇಡಿ. ರಾಹುಕಾಲ ಮಧ್ಯಾಹ್ನ 1:50ರಿಂದ 3:27. ಗುಳಿಕ ಕಾಲ ಬೆಳಗ್ಗೆ 9:02ರಿಂದ 10:39. ಯಮಗಂಡ ಕಾಲ ಬೆಳಗ್ಗೆ 5:58ರಿಂದ 7:35. ದುರ್ಮುಹೂರ್ತ ಬೆಳಗ್ಗೆ 10:13ರಿಂದ 11:04. ಮತ್ತೆ ಮಧ್ಯಾಹ್ನ 3:19ರಿಂದ 4:10. ಇನ್ನು ವಿಶೇಷತೆ ನೋಡೋದಾದ್ರೆ ಗುರುವಾರ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿ ಹಾಗೆ ಸಾಯಿಬಾಬಾ ಆರಾಧನೆ ಮಾಡೋದು ಬಹಳ ವಿಶೇಷ. ಇನ್ನು ಜಾತಕದಲ್ಲಿ ಗುರುಬಲ ಕಡಿಮೆ ಇರೋರು ಇವತ್ತು ಹಳದಿ ಬಣ್ಣದ ವಸ್ತ್ರ ಧರಿಸಿ ದಾನ ಮಾಡೋದು ಅಥವಾ ಗುರುವಿನ ಪ್ರಾರ್ಥನೆ ಮಾಡೋದು ಬಹಳಷ್ಟು ಲಾಭನ ತಂದ್ಕೊಡತ್ತೆ. ಇನ್ನು ವೈಶಾಖ ಮಾಸದ ಪುಣ್ಯ ನೋಡೋದಾದ್ರೆ ಪುರಾಣಗಳ ಪ್ರಕಾರ ವೈಶಾಖ ಮಾಸವು ಅತ್ಯಂತ ಪವಿತ್ರವಾದದ್ದು. ಈ ಮಾಸದಲ್ಲಿ ನೀವು ಮಾಡುವ ಸ್ನಾನ, ದಾನ ಮತ್ತೆ ಜಪಗಳಿಗೆ ಕೋಟಿ ಪಟ್ಟು ಪುಣ್ಯ ಬರುವ ನಂಬಿಕೆ ಇದೆ. ವಿಶೇಷವಾಗಿ ಜಲದಾನ, ತಂಪು ಪಾನೀಯ ಅಥವಾ ನೀರು ಕೊಡೋದು ಈ ಸಮಯದಲ್ಲಿ ಬಹಳ ಶ್ರೇಷ್ಠ. ಇನ್ನು ಷಷ್ಠಿ ವ್ರತ, ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರು ಅಥವಾ ಷಷ್ಠಿ ವ್ರತವನ್ನ ಆಚರಿಸಿದ್ರೆ ಇಂದು ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತೆ ನಾಗದೋಷ ನಿವಾರಣೆ ಆಗುತ್ತೆ. ರಾಶಿ ಭವಿಷ್ಯದ ಸಂಕ್ಷಿಪ್ತ ನೋಟ ನೋಡೋದಾದ್ರೆ ಧನು ರಾಶಿಯವರಿಗೆ ಚಂದ್ರನು ನಿಮ್ಮ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾನೆ. ಮನಸ್ಸು ಸ್ವಲ್ಪ ಚಂಚಲವಾಗಿದ್ದು ಕಾರ್ಯಕ್ಷಮತೆ ಹೆಚ್ಚಾಗತ್ತೆ. ಇನ್ನು ಇತರ ರಾಶಿಗಳು ಅಂದ್ರೆ ಮೇಷ, ಸಿಂಹ, ಧನು ಈ ರಾಶಿಯವರಿಗೆ ಹೆಚ್ಚಿನ ಲಾಭ ಇದೆ. ಗೌರವ ಪ್ರಾಪ್ತಿ ಕೂಡ ಸಾಧ್ಯತೆ ಇದೆ. ವೃಷಭ ಮತ್ತು ಕನ್ಯಾ ರಾಶಿಯವರು ಪ್ರಯಾಣ ಸಮಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಒಟ್ಟಾರೆಯಾಗಿ ಇವತ್ತು ಷಷ್ಠಿ ತಿಥಿ ಮತ್ತೆ ಪೂರ್ವಾಷಾಢ ನಕ್ಷತ್ರ ಸಂಯೋಗ ಇರೋದ್ರಿಂದ ನೀವು ಆಧ್ಯಾತ್ಮಿಕ ಚಿಂತನೆಗೆ ಮತ್ತೆ ಗುರುವಿನ ಸೇವೆಗೆ ಅತ್ಯುತ್ತಮ ದಿನ ಅಂತ ಹೇಳ್ಬಹುದು. ಇನ್ನು ರಾಹುಕಾಲದಂತಹ ಅಶುಭ ಸಮಯಗಳನ್ನು ಹೊರತುಪಡಿಸಿ ಅಭಿಜಿತ್ ಮುಹೂರ್ತದಲ್ಲಿ ಮಾಡುವ ಕೆಲಸಗಳು ಯಶಸ್ಸು ತರುತ್ತೆ. ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಳದಿ ಬಣ್ಣ ಬಳಸೋದ್ರಿಂದ ಅಥವಾ ಬಡವರಿಗೆ ಅನ್ನದಾನ ಮಾಡೋದ್ರಿಂದ ದಿನ ಇನ್ನಷ್ಟು ಮಂಗಳಕರವಾಗತ್ತೆ. 7 ಮೇ 2026 ಗುರುವಾರದ
ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯ ಅಧಿಪತಿ ಮಂಗಳ. ಇಂದು ಚಂದ್ರನು ಧನು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಪ್ರಭಾವ ಬೀರುತ್ತೆ. ಇಂದು ಸಕಾರಾತ್ಮಕ ಬದಲಾವಣೆಯ ಮುನ್ಸೂಚನೆ ನೀವು ನೋಡ್ತೀರಾ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಇವತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಕ್ರಿಯಾಶೀಲವಾದ ದಿನ. ನೀವೇನಾದ್ರೂ ಶಿಕ್ಷಣ ಕ್ಷೇತ್ರ ಅಥವಾ ಬೌದ್ಧಿಕ ಕೆಲಸದಲ್ಲಿ ತೊಡಗಿಕೊಂಡಿದ್ರೆ ನಿಮ್ಮ ಜ್ಞಾನ ಮತ್ತೆ ಅನುಭವಕ್ಕೆ ಹೆಚ್ಚಿನ ಗೌರವ ಸಿಗತ್ತೆ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಸಿಗತ್ತೆ. ಬಾಕಿ ಉಳಿದಿರೋ ಯೋಜನೆಗಳನ್ನ ಪೂರ್ಣಗೊಳಿಸಲು ಇವತ್ತು ಸೂಕ್ತ ಸಮಯ ಅಂತ ಹೇಳ್ಬಹುದು. ಇನ್ನು ಉದ್ಯೋಗ ಬದಲಾವಣೆಗೆ ಏನಾದ್ರೂ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಇವತ್ತು ಶುಭ ಸುದ್ದಿ ಕೂಡ ಕೇಳ್ತೀರಾ. ವಿದೇಶಿ ಸಂಪರ್ಕಗಳಿಂದ ಲಾಭ ಕೂಡ ಆಗೋ ಸಾಧ್ಯತೆ ಇದೆ. ಆಮೇಲೆ ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳು ಇವತ್ತು ಪ್ರಕಟಗೊಳ್ಳತ್ತೆ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ವಿವೇಚನೆ ನಿಮಗೆ ಬಹಳ ಸಹಾಯ ಮಾಡತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕವಾಗಿ ಇವತ್ತು ನೀವು ಮಿಶ್ರ ಫಲಗಳನ್ನ ನಿರೀಕ್ಷಿಸಬಹುದು. ಷೇರು ಮಾರುಕಟ್ಟೆ ಅಥವಾ ಸ್ಥಿರಾಸ್ತಿ ದೀರ್ಘಕಾಲದ ಹೂಡಿಕೆ ಮಾಡಲು ನೀವೇನಾದ್ರೂ ಚಿಂತೆ ಮಾಡ್ತಾ ಇದ್ರೆ ಇವತ್ತು ಸ್ವಲ್ಪ ತಜ್ಞರ ಸಲಹೆ ಪಡೆದುಕೊಂಡು ಹೂಡಿಕೆ ಮಾಡಿದ್ರೆ ಬಹಳಷ್ಟು ಲಾಭನ ನೀವು ಫ್ಯೂಚರ್ ಅಲ್ಲಿ ಕಾಣ್ತೀರಾ. ಇನ್ನು ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನೀವು ನಿಗಾ ಇಟ್ಕೋಬೇಕು. ಕುಟುಂಬದ ಶುಭ ಕಾರ್ಯಗಳಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಯಾರಿಗಾದ್ರೂ ಹಣ ಸಾಲ ನೀಡಿದರೆ ಅದನ್ನು ಮರಳಿ ಪಡೆಯುವ ಪ್ರಯತ್ನ ಮಾಡಿದ್ರೆ ಇವತ್ತು ಅದು ಸಿಗತ್ತೆ ನಿಮಗೆ. ಇನ್ನು ಪ್ರೇಮ ಮತ್ತೆ ಕೌಟುಂಬಿಕ ಜೀವನ ನೋಡೋದಾದ್ರೆ ಬಹಳ ಸಾಮರಸ್ಯವಾದ ವಾತಾವರಣ ಇರುತ್ತೆ. ದಂಪತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಮಾತುಕತೆ ಮೂಲಕ ಅದು ನೀವು ಬಗೆಹರಿಸ್ಕೊಳ್ತೀರಾ. ಸಂಜೆ ವೇಳೆಗೆ ದಂಪತಿಗಳು ನೆಮ್ಮದಿಯ ಕ್ಷಣನ ಕಳೀತೀರಾ. ಇನ್ನು ಮಕ್ಕಳ ಪ್ರಗತಿಯಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷ ಉಂಟಾಗತ್ತೆ. ಅವರ ಶಿಕ್ಷಣದ ಬಗ್ಗೆ ನಿಮ್ಮಲ್ಲಿದ್ದ ಆತಂಕ ಕೂಡ ದೂರ ಆಗತ್ತೆ. ಇನ್ನು ಹಳೆ ಸ್ನೇಹಿತರನ್ನು ಭೇಟಿಯಾಗೋ ಸಾಧ್ಯತೆ ಇದೆ. ಮನೆ ಹಿರಿಯರೊಂದಿಗೆ ಮತ್ತೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಇನ್ನು ಆರೋಗ್ಯ ನೋಡೋದಾದ್ರೆ ಮೇಷರಾಶಿಯ ಆರೋಗ್ಯ ದೃಷ್ಟಿಯಿಂದ ಇವತ್ತು ಹೆಚ್ಚು ಕಾಳಜಿ ವಹಿಸಬೇಕು. ಆಹಾರ ಕ್ರಮದಲ್ಲಿ ಬಹಳ ವ್ಯತ್ಯಾಸವಾದರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಸಾಧ್ಯವಾದಷ್ಟು ಮನೆಯಲ್ಲಿ ತಯಾರಿಸಿದ ಊಟವನ್ನು ಮಾಡೋ ಆದ್ಯತೆ ನೀಡಬೇಕು. ಇನ್ನು ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗತ್ತೆ. ಇವತ್ತು ಧ್ಯಾನ ಯೋಗ ಮಾಡೋದ್ರಿಂದ ಮನಸ್ಸು ಬಹಳ ಪ್ರಶಾಂತತೆಯಾಗಿರುತ್ತೆ. ಇನ್ನು ಬೆಳಗ್ಗೆ ನಡೆಯುವುದು ಆ ನಡಿಗೆ ನಿಮಗೆ ಇಡೀ ದಿನ ಚೈತನ್ಯ ಇಂದ ಇರುತ್ತೆ, ಅಂದ್ರೆ ಶಕ್ತಿ ಮೂಡಿಸತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಸವಾಲಿನ ದಿನ ಅಂತ ಹೇಳ್ಬಹುದು. ಗಣಿತ ಅಥವಾ ವಿಜ್ಞಾನದಂತಹ ಕಠಿಣ ವಿಷಯಗಳನ್ನು ಕಲಿಯಲು ನೀವು ಆಸಕ್ತಿ ತೋರಿಸ್ತೀರಾ. ಇನ್ನು ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಗುರುವಿನ ಅನುಗ್ರಹ ಇದ್ರೆ ನೆನಪಿನ ಶಕ್ತಿ ಮತ್ತೆ ಗ್ರಹಿಕಾ ಶಕ್ತಿ ಹೆಚ್ಚಾಗತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಹಳದಿ. ಗುರುವಾರವಾಗಿರೋದ್ರಿಂದ ಹಳದಿ ಬಟ್ಟೆ ಬಳಸಿದ್ರೆ ಅಥವಾ ಕರವಸ್ತ್ರ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ರೆ ನಿಮ್ಮ ಅದೃಷ್ಟ ಹೆಚ್ಚಾಗತ್ತೆ. ಇನ್ನು ಶುಭ ಸಂಖ್ಯೆ 1, 9, 7. ಶುಭ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಗುರು ಸ್ತೋತ್ರ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಸ್ತೋತ್ರನ ಪಠಿಸಬೇಕು. ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಅನ್ನದಾನ ಮಾಡೋದು ಬಹಳಷ್ಟು ಶ್ರೇಷ್ಠ. ಸಾಧ್ಯವಾದರೆ ಹಳದಿ ಬಣ್ಣದ ಧಾನ್ಯ ಕಡಲೆಬೇಳೆ ದಾನ ಮಾಡಿ. ಇನ್ನು ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ನೀವು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಗೆಲುವಿನ ಗುಟ್ಟು ಅಂತ ಹೇಳ್ಬಹುದು. ಯಾವುದೇ ಕೆಲಸ ಮಾಡುವಾಗ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಜ್ಞಾನದ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ವೃತ್ತಿಪರ ಬದ್ಧತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಬಹಳ ಹತ್ತಿರದಲ್ಲಿದೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಸ್ಥಿರ ರಾಶಿಯಾಗಿದ್ದು ಇದರ ಅಧಿಪತಿ ಶುಕ್ರ. ಇಂದು ಗ್ರಹಗತಿಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ವಿವಿಧ ಆಯಾಮಗಳ ಮೇಲೆ ಪ್ರಭಾವ ಬೀರಲಿದೆ.
ವೃಷಭ ರಾಶಿಯವರಿಗೆ ಇಂದು ತಾಳ್ಮೆ ಮತ್ತು ವಿವೇಚನೆಯ ಪರೀಕ್ಷೆಯ ದಿನ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚಂದ್ರ ಅಷ್ಟಮ ಭಾಗದಲ್ಲಿ ಅಂದ್ರೆ ಧನು ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೆಲವು ಸವಾಲುಗಳು ತಂದುಕೊಡುತ್ತೆ. ಇನ್ನು ಗುರುವಿನ ಶುಭ ದೃಷ್ಟಿ ನಿಮಗೆ ರಕ್ಷಾ ಕವಚದಂತೆ ಕಾರ್ಯ ಮಾಡುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ವೃತ್ತಿ ಜೀವನದಲ್ಲಿ ನೀವು ಅತ್ಯಂತ ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಕೆಲಸದ ಗುಣಮಟ್ಟ ಮೇಲಧಿಕಾರಿಗಳು ಒಂದು ಕಣ್ಣಿಟ್ಟಿರ್ತಾರೆ. ಕಚೇರಿಯಲ್ಲಿ ಮಾತನಾಡುವಾಗ ಸ್ವಲ್ಪ ಸಂಯಮ ಇರಲಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗದಿದ್ರೂ ದೀರ್ಘಕಾಲದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು. ಇನ್ನು ನೀವೇನಾದರೂ ಶಿಕ್ಷಕರು, ಸಲಹೆಗಾರರು, ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೆಲಸದ ಒತ್ತಡ ಸ್ವಲ್ಪ ಇವತ್ತು ಹೆಚ್ಚಾಗತ್ತೆ. ಹಳೆ ಕಡತಗಳನ್ನ ವಿಲೇವಾರಿ ಮಾಡುವಲ್ಲಿ ನೀವು ಯಶಸ್ವಿಯಾಗ್ತೀರಾ. ಇನ್ನು ಆಡಳಿತಾತ್ಮಕ ಕೆಲಸದಲ್ಲಿ ಇರುವವರಿಗೆ ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ ವ್ಯವಹಾರದಲ್ಲಿ ಸ್ವಲ್ಪ ಇವತ್ತು ನಿಧಾನವೇ ಪ್ರಧಾನ ಎಂಬ ಮಂತ್ರ ಪಾಲಿಸಬೇಕು. ಮನೆ ರಿಪೇರಿಗೆ ಅಥವಾ ವಾಹನ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಮುಂಚಿತವಾಗಿ ನೀವು ಬಜೆಟ್ ಸಿದ್ಧಪಡಿಸ್ಕೊಳ್ಳೋದು ಬಹಳ ಉತ್ತಮ. ಇನ್ನ ಯಾವುದೇ ದೊಡ್ಡ ಮಟ್ಟದ ಹಣಕಾಸು ಹೂಡಿಕೆ ಮಾಡಕ್ ಹೋಗ್ಬೇಡಿ ಇವತ್ತು. ವಿಶೇಷವಾಗಿ ಅಪರಿಚಿತ ವ್ಯಕ್ತಿಗಳ ಸಲಹೆ ಮೇರೆಗೆ ಹಣವಂತೂ ಹೂಡಿಕೆ ಮಾಡಕ್ ಹೋಗ್ಲೇಬೇಡಿ, ಬಹಳ ಅಪಾಯ. ಇನ್ನು ಯಾರಿಗಾದ್ರೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ, ಏಕೆಂದ್ರೆ ಅದು ಮರಳಿ ಬರೋಕೆ ನೀವು ಬಹಳ ಹರಸಾಹಸ ಪಡಬೇಕಾಗತ್ತೆ. ಇನ್ನು ಪ್ರೇಮ ಜೀವನ, ವಿವಾಹ, ಕುಟುಂಬ ನೋಡೋದಾದ್ರೆ ಮಿಶ್ರ ಫಲಗಳಿಂದ ಕೂಡಿದೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳಿಗೂ ವಾಗ್ವಾದ ನಡೆಸ್ತೀರಾ. ಮೌನಂ ಶರಣಂ ಎಂಬಂತೆ ಶಾಂತವಾಗಿದ್ರೆ ದಾಂಪತ್ಯದಲ್ಲಿ ಹಿತಕರ ಜೀವನ ನಡೆಸ್ಬೋದು. ಇನ್ನು ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗ್ಬೋದು ಇವತ್ತು. ವೈದ್ಯಕೀಯ ತಪಾಸಣೆ ಮಾಡೋದು ಬಹಳ ಒಳ್ಳೆಯದು. ಇನ್ನು ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಲವಲವಿಕೆ ಇರುತ್ತೆ. ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಸಿಗತ್ತೆ. ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಇವತ್ತು ಆರೋಗ್ಯ ಬಗ್ಗೆ ಕಿಂಚಿತ್ತೂ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಂತಹ ಸಮಸ್ಯೆ ಕಾಡತ್ತೆ. ಕುಳಿತು ಕೆಲಸ ಮಾಡುವವರು ಆಗಾಗ ವಿಶ್ರಾಮ ಪಡೆಯೋದು ಅಥವಾ ಎದ್ದು ಆಚೆ ಈಚೆ ಅಡ್ಡಾಡೋದು ಮಾಡಿದ್ರೆ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಇನ್ನು ತಂಪು ಪಾನೀಯ, ಅತಿಯಾದ ಎಣ್ಣೆ ಪದಾರ್ಥ ಸೇವಿಸಕ್ ಹೋಗ್ಬೇಡಿ. ಗಂಟಲಿನ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಯಲ್ಲಿ ಏರ್ಪೇರು ಉಂಟಾಗಬಹುದು, ಹುಷಾರು. ಅತಿಯಾದ ಯೋಚನೆ ಮಾಡೋದ್ರಿಂದ ರಾತ್ರಿ ಮಲಗುವಾಗ ಸಂಗೀತ ಕೇಳಿ, ಪುಸ್ತಕ ಓದಿ ನೆಮ್ಮದಿ ಸಿಗತ್ತೆ. ಶಿಕ್ಷಣ ಮತ್ತೆ ಸಂಶೋಧನೆ ನೋಡೋದಾದ್ರೆ ಸ್ವಲ್ಪ ನೀವು ಕಠಿಣ ಪರಿಶ್ರಮ ಅಗತ್ಯವಿದೆ ನಿಮಗೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾದರೂ ಸಿದ್ಧತೆ ಮಾಡ್ತಾ ಇದ್ರೆ ಏಕಾಗ್ರತೆಯಿಂದ ಕುಳಿತುಕೊಳ್ಳುವ ಸಂಭವ ಮಾಡಬೇಕು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಇನ್ನು ವಿದೇಶಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸೋರಿಗೆ ದಾಖಲೆ ಪೂರೈಕೆಯಲ್ಲಿ ಸ್ವಲ್ಪ ವಿಳಂಬ ಆಗತ್ತೆ. ಆದ್ರೆ ಹತಾಶರಾಗಬೇಡಿ, ಸಮಯ ಹೋದಂಗೆ ನಿಮಗೆ ಎಲ್ಲ ಕ್ಲಿಯರೆನ್ಸ್ ಸಿಗತ್ತೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಮಹಾಲಕ್ಷ್ಮಿ ಆರಾಧನೆ. ವೃಷಭ ರಾಶಿಯವರು ಅಧಿಪತಿ ಶುಕ್ರ ಆಗಿರೋದ್ರಿಂದ ದೇವಿಯ ಬಳಿ ಹೂ ಅರ್ಪಿಸೋದು, ಅಷ್ಟೋತ್ತರ ಪಠಿಸೋದು ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗತ್ತೆ. ಇನ್ನು ಗುರುವಾರವಾಗಿರೋದ್ರಿಂದ ಹಳದಿ ಬಣ್ಣದ ಸಿಹಿ ಪದಾರ್ಥ ಹಂಚಿ ಅಥವಾ ಗೋವಿಗೆ ಬಾಳೆಹಣ್ಣು ನೀಡಿ. ಓಂ ಶಂ ಶನಿಶ್ಚರಾಯ ನಮಃ ಅಥವಾ ಓಂ ಬೃಹಸ್ಪತೇ ನಮಃ ಮಂತ್ರನ 108 ಬಾರಿ ಪಠಿಸಿ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಸ್ವಭಾವತಃ ಕಷ್ಟಪಟ್ಟು ದುಡಿಮೆ ಮಾಡೋರು ಮತ್ತೆ ನಿಮ್ಮ ಕಲಾತ್ಮಕ ಗುಣ ಹೊಂದಿರ್ತೀರ. ನೀವು ಆ ಕಲಾತ್ಮಕತೆಯನ್ನ ವೃತ್ತಿಯಲ್ಲಿ ಬಳಸ್ಕೋಬೇಕು. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಸಂಕೀರ್ಣವಾದ ವಿಷಯನ ಸರಳವಾಗಿ ನಿಮ್ಮ ಶೈಲಿಯಲ್ಲಿ ನೀವು ವ್ಯಕ್ತಪಡಿಸ್ತೀರ. ಯಾವುದೇ ಹೊಸ ವ್ಯವಹಾರ ಅಥವಾ ಒಪ್ಪಂದಕ್ಕೆ ಸಹಿ ಹಾಕಕ್ ಹೋಗ್ಬೇಡಿ. ದಾಖಲೆನ 2 ರಿಂದ 3 ಬಾರಿ ಪರೀಕ್ಷಿಸಿ. ಇನ್ನು ಮಧ್ಯಾಹ್ನದ ನಂತರ ಸಮಯ ಬೆಳಗಿನ ಸಮಯಕ್ಕಿಂತ ಹೆಚ್ಚು ಅನುಕೂಲಕರವಾಗಿದೆ. ಆತ್ಮವಿಶ್ವಾಸ ಕಳೆದುಕೊಳ್ಳಕ್ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ರಾಶಿ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಸರ್ವ ಅರಿಷ್ಟಗಳನ್ನ ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ಇನ್ನು ಶುಭ ಬಣ್ಣ ಬಿಳಿ ಮತ್ತೆ ಕೆನೆ. ಶುಭ ಸಂಖ್ಯೆ 2, 6, 8. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 1:30 ಈ ದಿನ ನಿಮಗೆ ಸಂಯಮದ ಪಾಠನ ಕಲಿಸತ್ತೆ.
ಅವಸರದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಯೋಚನೆ ಮಾಡೋದ್ರಿಂದ ಕೆಲಸ ನಿಮಗೆ ಶಾಶ್ವತ ಯಶಸ್ಸು ನೀಡುತ್ತೆ. ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ. ಅತಿಯಾದ ಆತ್ಮವಿಶ್ವಾಸ ಬೇಡ, ಆದರೆ ಆತ್ಮವಿಶ್ವಾಸದ ಕೊರತೆಯೂ ಇರಬಾರದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ದ್ವಿ ಸ್ವಭಾವದ ರಾಶಿಯವರು. ಈ ರಾಶಿಯ ಅಧಿಪತಿ ಬುಧ ಕಾರಕನಾದ ಬುಧ ಗ್ರಹ. ಇಂದು ಗ್ರಹಗತಿಗಳ ಸಂಚಾರ ನಿಮ್ಮ ಜೀವನದಲ್ಲಿ ವಿವಿಧ ಕ್ಷೇತ್ರದಲ್ಲಿ ತರಲಿರುವ ಬದಲಾವಣೆ ನೋಡೋಣ ಬನ್ನಿ. ಮಿಥುನ ರಾಶಿಯವರು ಸೃಜನಶೀಲರು. ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗುತ್ತಿವತ್ತು. ಚಂದ್ರ ನಿಮ್ಮ ರಾಶಿಯಿಂದ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಪಾಲುದಾರಿಕೆ ಮತ್ತೆ ಸಾಮಾಜಿಕ ಜೀವನಕ್ಕೆ ಹೊಸ ಮೆರುಗು ಸಿಗತ್ತೆ. ವೃತ್ತಿ ಮತ್ತೆ ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ವೃತ್ತಿ ಜೀವನದಲ್ಲಿ ನೀವು ಅತ್ಯಂತ ಚುರುಕಾಗಿ ಕಾರ್ಯನಿರ್ವಹಿಸ್ತೀರಾ. ಇನ್ನು ಬುಧನ ಪ್ರಭಾವ ಇರೋದ್ರಿಂದ ನಿಮ್ಮ ತಾರ್ಕಿಕ ಸಾಮರ್ಥ್ಯ ಇವತ್ತು ಹೆಚ್ಚಾಗತ್ತೆ. ನೀವು ಮಾರ್ಕೆಟಿಂಗ್, ಬರವಣಿಗೆ, ಪತ್ರಿಕೋದ್ಯಮ ಈ ಕ್ಷೇತ್ರದಲ್ಲೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಆಲೋಚನೆಗೆ ದೊಡ್ಡ ಮಟ್ಟದ ಮನ್ನಣೆ ಕೂಡ ಸಿಗತ್ತೆ. ಹಾಗೆ ಪ್ರಮುಖ ಸಭೆಗಳಲ್ಲಿ ನೀವು ಮಂಡಿಸುವ ಪ್ರಸ್ತಾಪನೆ ಮೇಲಧಿಕಾರಿಗಳು ಗಮನ ಹರಿಸ್ತಾರೆ. ವ್ಯಾಪಾರದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಉತ್ತಮ ಬಾಂಧವ್ಯ ಇವತ್ತಿರುತ್ತೆ. ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಬಹಳ ಶುಭ ದಿನ ಇವತ್ತು. ಇನ್ನು ಬೋಧನಾ ವೃತ್ತಿಯಲ್ಲಿರೋರು ಸಂಕೀರ್ಣವಾದ ವಿಷಯಗಳನ್ನು ವಿಶ್ಲೇಷಿಸುವಲ್ಲಿ ಯಶಸ್ವಿಯಾಗ್ತಾರೆ. ವಿದ್ಯಾರ್ಥಿಗಳೊಂದಿಗೆ ನಿಮ್ಮ ಕಮ್ಯುನಿಕೇಶನ್ ಬಹಳಷ್ಟು ಪರಿಣಾಮ ಆಗತ್ತೆ. ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ ಇವತ್ತು ಲಾಭದ ದಿನ ಅಂತ ಹೇಳ್ಬಹುದು. ಉಳಿತಾಯದ ಕಡೆ ಸ್ವಲ್ಪ ನೀವು ಗಮನ ಹರಿಸೋದು ಬಹಳ ಮುಖ್ಯ. ಇನ್ನು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರೋ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಹೂಡಿಕೆ ದೀರ್ಘಕಾಲದ ಲಾಭನ ತಂದ್ಕೊಡತ್ತೆ. ಇಂದಿನ ಗ್ರಹಗತಿಗಳು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡಿರೋರಿಗೆ ಬಹಳ ಅನುಕೂಲಕರವಾಗಿದೆ. ತಾಂತ್ರಿಕ ವಲಯ, ಷೇರು ಮಾರುಕಟ್ಟೆಯಿಂದ ಲಾಭ ಕೂಡ ನೀವು ನಿರೀಕ್ಷಿಸಬಹುದು. ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಮನೋರಂಜನೆಗಾಗಿ ಸ್ವಲ್ಪ ನೀವು ಹಣ ಖರ್ಚು ಮಾಡ್ತೀರಾ. ಅನಗತ್ಯ ಖರ್ಚುಗಳಿಗೆ ಲಗಾಮ ಹಾಕೋದು ಬಹಳ ಮುಖ್ಯ. ಇನ್ನು ಪ್ರೇಮ, ವಿವಾಹ, ಕುಟುಂಬ ನೋಡೋದಾದ್ರೆ ಕುಟುಂಬದಲ್ಲಿ ಸಂತೋಷದ ಕ್ಷಣವನ್ನು ಕಳೀತೀರಾ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಪರಸ್ಪರ ಆಲೋಚನೆಗೆ ಗೌರವ ಕೂಡ ನೀಡ್ತೀರಾ. ಮನೆಯಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಕಾಣ್ತೀರಾ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ಸಹೋದರ ಅಥವಾ ಸಹೋದರಿಯರಿಂದ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಕೂಡ ಸಿಗತ್ತೆ. ಹಳೆ ಕುಟುಂಬ ಕಲಹಗಳ ಬಗ್ಗೆ ಮತ್ತೆ ಬರುವ ಸಾಧ್ಯತೆ ಇದೆ, ಹುಷಾರಾಗಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಸಾರ್ವಜನಿಕ ಸಮಾರಂಭಕ್ಕೆ ಮುಖ್ಯ ವೇದಿಕೆ ಸಿಗತ್ತೆ. ಇನ್ನು ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಮಿಥುನ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನರಗಳ ಸಂಬಂಧ ಸಮಸ್ಯೆ ಅಥವಾ ಅತಿಯಾದ ಆತಂಕಕ್ಕೊಳಗಾಗೋದ್ರಿಂದ ಸಾಧ್ಯತೆ ಇದೆ. ಪ್ರಾಣಾಯಾಮ ಮಾಡೋದು ಈ ಸಮಸ್ಯೆಯಿಂದ ದೂರ ಆಗತ್ತೆ. ಇನ್ನು ಮೆದುಳಿಗೆ ಅತಿಯಾದ ಕೆಲಸ ಕೊಡೋದ್ರಿಂದ ತಲೆನೋವು ಕಾಣಿಸುತ್ತೆ. ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಇನ್ನು ಹಸಿರು ತರಕಾರಿ ಹೆಚ್ಚಾಗಿ ಸೇವಿಸೋದು ಬುಧನ ಪ್ರಭಾವ ಹೆಚ್ಚಿಸಲು ಇವತ್ತು ಸಹಕಾರ ಮಾಡುತ್ತೆ. ಶಿಕ್ಷಣ ಮತ್ತೆ ಸಂಶೋಧನೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರೋ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಸಂಶೋಧನಾ ಕ್ಷೇತ್ರದಲ್ಲಿರೋರಿಗೆ ಹೊಸ ಹುಳುಗಳು ಸಿಗತ್ತೆ. ಸಾಹಿತ್ಯ, ಕಲೆ, ಸಂಸ್ಕೃತಿ ಇದರಲ್ಲಿ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಹೊಸ ವೇದಿಕೆ ಕೂಡ ಸಿಗತ್ತೆ. ಇನ್ನು ಗ್ರಹಗಳ ಪ್ರಭಾವ ನಿಮ್ಮ ಜೀವನದ ಗುರಿಯನ್ನ ಹೇಗೆ ತೋರಿಸುತ್ತೆ ಅಂದ್ರೆ ಮಿಥುನ ರಾಶಿಯವರಿಗೆ ಸಪ್ತಮ ಚಂದ್ರ ಇರೋದ್ರಿಂದ ಜನರೊಂದಿಗೆ ಬೆರೆಯುವುದು ಬಹಳ ಲಾಭ ತಂದುಕೊಡುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರು ಗ್ರಹದ ಶುಭ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. ನಿಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಿಸುತ್ತೆ. ಧಾರ್ಮಿಕ ಗ್ರಂಥಗಳು ಓದೋದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡೋದು ನಿಮಗೆ ಆಂತರಿಕ ಶಾಂತಿನ ನೀಡುತ್ತೆ. ಜ್ಞಾನಾರ್ಜನೆಯೇ ಇಂದಿನ ನಿಮ್ಮ ಪ್ರಮುಖ ಗುರಿಯಾಗಿರುತ್ತೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕು ಅನ್ನೋದಾದ್ರೆ ಮಿಥುನ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಮಹಾವಿಷ್ಣು ಇವರಿಗೆ ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಕೇಳೋದು ಸರ್ವ ವಿಘ್ನ ನಿವಾರಿಸುತ್ತೆ. ಇನ್ನು ಹಸಿರು ಹೆಸರು ಬೇಳೆ ದಾನ ಮಾಡೋದು, ಹಸಿರು ವಸ್ತ್ರನ ಧರಿಸೋದು ನಿಮ್ಮ ಬುದ್ಧಿಶಕ್ತಿನ ಹೆಚ್ಚಿಸುತ್ತೆ.
ಗುರುವಾರದ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋದು, ಹಳದಿ ಹೂನ ಅರ್ಪಿಸೋದು ವಿಶೇಷ ಫಲನ ತಂದುಕೊಡುತ್ತೆ. ಮಿಥುನ ರಾಶಿಯವರು ಏಕಕಾಲದಲ್ಲಿ 2 ಕೆಲಸ ನಿಭಾಯಿಸುವ ಕೌಶಲ್ಯ ಹೊಂದಿರ್ತೀರ. ಇದು ನಿಮ್ಮ ಮಲ್ಟಿ ಟಾಸ್ಕಿಂಗ್ ಗುಣ ಕಚೇರಿಯಲ್ಲಿ ದೊಡ್ಡ ಹೆಸರು ತಂದುಕೊಡುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ, ವಿಶೇಷವಾಗಿ ಗಣಿತ ಅಥವಾ ಸಂಖ್ಯಾಶಾಸ್ತ್ರ ಸಂಬಂಧ ಕೆಲಸದಲ್ಲಿ ಅದ್ಭುತ ಯಶಸ್ಸು ಕೂಡ ನಿಮಗೆ ಸಿಗತ್ತೆ. ಇನ್ನು ದೂರದ ಪ್ರಯಾಣದ ಯೋಜನೆ ಇದ್ರೆ ಇವತ್ತು ಅಂತಿಮಗೊಳ್ಳುತ್ತೆ. ಸಂಜೆ ವೇಳೆಗೆ ಶುಭ ವಾರ್ತೆ ಕೂಡ ಕೇಳೋ ಯೋಗ ಇದೆ. ಇನ್ನು ನಿಮ್ಮ ಮಾತಿನ ಮಧುರತೆಯಿಂದ ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡ್ಕೊಳ್ತೀರಾ. ಆ ಕಲೆ ನಿಮಗೆ ಒಳ್ಳೇದಾಗತ್ತೆ. ಶುಭ ಸೂಚನೆ, ಶುಭ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ಶುಭ ಸಂಖ್ಯೆ 3, 5, 9. ಶುಭ ಸಮಯ ಬೆಳಗ್ಗೆ 10:30 11:45. ಒಟ್ಟಾರೆಯಾಗಿ ಇವತ್ತು ನಿಮಗೆ ಜ್ಞಾನ ಮತ್ತೆ ಲಾಭ ಎರಡೂ ಸಮನಾಗಿ ನೀಡುತ್ತೆ. ಅವಸರದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ನಿಮ್ಮ ತರ್ಕಬದ್ಧ ಆಲೋಚನೆ ನಿಮ್ಮ ಯಶಸ್ಸಿನ ಏಣಿಯಾಗತ್ತೆ. ಜನರ ಟೀಕೆಗಳಿಗೆ ಕಿವಿಗೊಡಕ್ ಹೋಗ್ಬೇಡಿ. ಗುರಿಯತ್ತ ಗಮನ ಹರಿಸಿ, ಬಹಳ ವಿಶೇಷವಾಗತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಚರ ರಾಶಿಯಾಗಿದ್ದು, ಇದರ ಅಧಿಪತಿ ಮನಕಾರಕನಾದ ಚಂದ್ರ. ಗ್ರಹಗತಿಗಳ ಸಂಚಾರ ಹೇಗಿದೆ ನಿಮ್ಮ ಜೀವನದಲ್ಲಿ ಅಂತ ನೋಡೋದಾದ್ರೆ, ನೀವು ಇವತ್ತು ಭಾವನಾತ್ಮಕ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಅತಿ ಮುಖ್ಯ ಪಾತ್ರ ವಹಿಸ್ತೀರ. ಚಂದ್ರ ಇವತ್ತು ಧನು ರಾಶಿಯಲ್ಲಿ ಇರೋದ್ರಿಂದ ಶತ್ರುಗಳ ಮೇಲೆ ಜಯ ಮತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ವೃತ್ತಿ ಮತ್ತೆ ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ, ಸವಾಲುಗಳಿಂದ ಅದರ ನಡುವೆಯೂ ಯಶಸ್ಸು ಕಾಣುವ ದಿನ ಇವತ್ತು. ಕಚೇರಿಯಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸಿದವರು ತೊಂದರೆ ಕೊಡಲು ಪ್ರಯತ್ನ ಪಡ್ತಾರೆ. ಆದರೆ ನಿಮ್ಮ ಪ್ರಾಮಾಣಿಕತೆಯಿಂದ ನೀವು ಅವರೆಲ್ಲರನ್ನು ಮೀರಿ ನಿಲ್ತೀರಾ. ವೃತ್ತಿಪರ ಜವಾಬ್ದಾರಿ ಹೆಚ್ಚಾಗತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಇವತ್ತು ಹೊಸ ಪಠ್ಯಕ್ರಮ ಅಥವಾ ಬೋಧನಾ ವಿಧಾನ ಬಗ್ಗೆ ಸಂಶೋಧನೆ ನಡೆಸಲು ಬಹಳ ಉತ್ತಮ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಯಾರೊಂದಿಗೂ ವಾದ ಕಿಳಿಯಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ನಿಮ್ಮ ಪರವಾಗಿಯೇ ಮಾತನಾಡುತ್ತೆ. ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ, ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಇವತ್ತು ಯಾರಿಗೂ ಸಾಲ ಕೊಡಕ್ ಹೋಗ್ಬೇಡಿ. ಅನಗತ್ಯ ಸಾಲನೂ ಮಾಡಕ್ ಹೋಗ್ಬೇಡಿ. 6ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಸಾಲದ ಸಮಸ್ಯೆ ಬಹಳಷ್ಟು ದೊಡ್ಡದಾಗತ್ತೆ. ಇನ್ನ ಕಠಿಣ ಪರಿಶ್ರಮಕ್ಕೆ ತಕ್ಕ ಆದಾಯ ಸ್ಥಿರವಾಗಿರುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಸಣ್ಣ ಮಟ್ಟದ ಧನಲಾಭ ಕೂಡ ಆಗೋ ಚಾನ್ಸಸ್ ಇದೆ. ಆದ್ರೂ ಆರೋಗ್ಯ ನಿಮಿತ್ತ ಅಥವಾ ಹಳೆ ಬಾಕಿ ತೀರಿಸಲು ಹಣ ಖರ್ಚಾಗೋ ಸಾಧ್ಯತೆ ಇದೆ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ, ವಿವಾಹ ಕುಟುಂಬ ನೋಡೋದಾದ್ರೆ ಬಹಳ ಶಾಂತಿಯ ಕಾಪಾಡಿಕೊಳ್ತೀರ. ನೀವು ಹೆಚ್ಚು ಸಂವೇದನಾಶೀಲರಾಗಿರ್ತೀರ. ಸಣ್ಣ ವಿಷಯಕ್ಕೂ ಬೇಸರ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರ ಮಾತನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮಗೆ ನೈತಿಕ ಬೆಂಬಲ ಕೊಡ್ತಾರೆ. ಅವರ ಸಲಹೆನ ನೀವು ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಇನ್ನು ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಅವರ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಮಹತ್ವ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ತೀರಾ. ಇನ್ನು ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ, ಆರೋಗ್ಯ ದೃಷ್ಟಿಯಿಂದ ಮಿಶ್ರ ಫಲ ಅನುಭವಿಸ್ತೀರಾ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹೊರಗಿನ ಆಹಾರ ಸಂಪೂರ್ಣವಾಗಿ ಬಿಡಬೇಕು. ಅತಿಯಾದ ಆಲೋಚನೆ ಮಾಡಕ್ ಹೋಗ್ಬೇಡಿ. ನಿದ್ರಾಹೀನತೆ ಉಂಟಾಗತ್ತೆ. ರಾತ್ರಿ ಮಲಗುವಾಗ ಓಂಕಾರ ಅಥವಾ ಧ್ಯಾನ ಮಾಡೋದು ನಿಮಗೆ ಶಾಂತಿಯನ್ನ ತಂದ್ಕೊಡುತ್ತೆ. ಇನ್ನು ದೈಹಿಕವಾಗಿ ಆಯಾಸವಾಗದಂತೆ ನೋಡ್ಕೋಬೇಕು. ಸಾಕಷ್ಟು ನೀರು ಕುಡಿಬೇಕು. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ದಿನ. ಓದಿನ ಕಡೆ ಗಮನ ಹರಿಸಲು ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ನಿರಂತರ ಪ್ರಯತ್ನದಿಂದ ನಿಮ್ಮ ಗುರಿನ ನೀವು ತಲುಪ್ತೀರ. ಇನ್ನು ಪರೀಕ್ಷೆ ಎದುರಿಸುವ ವಿದ್ಯಾರ್ಥಿಗಳಿಗೆ ಹಿರಿಯರು ಮತ್ತು ಶಿಕ್ಷಕರ ಮಾರ್ಗದರ್ಶನ ಬಹಳ ಉಪಯೋಗ ಆಗಲಿದೆ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅಂದ್ರೆ, ಕಟಕ ರಾಶಿಯ ಅಧಿಪತಿ ಚಂದ್ರ ಆಗಿರೋದ್ರಿಂದ ಶಿವನೇ ದೈವ ನಿಮ್ಗೆ. ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು, ಓಂ ನಮ ಶಿವಾಯ ಮಂತ್ರ ಜಪಿಸೋದು ಮನಸ್ಸಿಗೆ ಶಾಂತಿ ತಂದ್ಕೊಡುತ್ತೆ. ಇನ್ನು ಗುರುವಾರ ಆಗಿರೋದ್ರಿಂದ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆದು ಶಿರಬಾಗಿ ನಮಸ್ಕಾರ ಮಾಡಬೇಕು. ಬಿಳಿ ಬಣ್ಣದ ವಸ್ತು, ಅಕ್ಕಿ ದಾನ ಮಾಡೋದು ಶ್ರೇಷ್ಠ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತೊಡ್ಕೊಂಡಿರೋರಿಗೆ ಇಂದಿನ ಗ್ರಹಗತಿಗಳು ನಿಮ್ಮ ಬೌದ್ಧಿಕ ಶಕ್ತಿ ಹೆಚ್ಚಿಸುತ್ತೆ. ಹೊಸ ವಿಷಯನ ಕಲಿಯಲು ಹಂಬಲಿಸ್ತಿರ್ತೀರ. ಇನ್ನು ನಿಮ್ಮ ರಾಶಿ ಮೇಲೆ ಗುರು ಅನುಗ್ರಹ ಇರೋದ್ರಿಂದ ಎಷ್ಟೇ ಅಡೆತಡೆಗಳು ಬಂದ್ರೂ ಅಂತಿಮವಾಗಿ ವಿಜಯ ನಿಮ್ ಕಡೆನೇ ಆಗತ್ತೆ. ಸಂಜೆ ವೇಳೆ ಶುಭ ಸಮಾಚಾರ ಕೂಡ ಕೇಳ್ತೀರಾ.
ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ ಮತ್ತೆ ತಿಳಿ ನೀಲಿ, ಶುಭ ಸಂಖ್ಯೆ 2, 7, 4, ಶುಭ ಸಮಯ ಮಧ್ಯಾಹ್ನ 11:15ರಿಂದ 12:30ರವರೆಗೆ. ಒಟ್ಟಾರೆಯಾಗಿ ಇವತ್ತು ನೀವು ಅತ್ಯಂತ ಶಾಂತವಾಗಿರಿ, ಮತ್ತೆ ಪ್ರಗತಿ ನಿಮ್ಮ ಪರವಾಗಿಯೇ ಇರುತ್ತೆ. ಷಷ್ಠಿ ತಿಥಿಯು ಈ ಪುಣ್ಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಸಕಲ ಕಾರ್ಯನ ಸಿದ್ಧಿಗೊಳಿಸ್ತಾನೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಅತ್ಯಂತ ವಿಸ್ತೃತ ಮತ್ತೆ ಆಳವಾಗಿ ನೋಡೋದಾದ್ರೆ ಈ ರಾಶಿಯು ಸ್ಥಿರ ರಾಶಿಯಾಗಿದೆ. ಅಧಿಪತಿ ಸೂರ್ಯ ಆಗಿರೋದ್ರಿಂದ ಗ್ರಹಗತಿಗಳ ಸಂಚಾರ ನಿಮ್ಮ ಬದುಕಿನಲ್ಲಿ ಮಹತ್ವದ ಬದಲಾವಣೆನ ತರ್ತಾ ಇದೆ. ಸಿಂಹರಾಶಿಯವರಿಗೆ ಸೌಭಾಗ್ಯ ಕೀರ್ತಿಯ ದಿನ ಅಂತ ಹೇಳ್ಬಹುದು. ಚಂದ್ರ ಧನು ರಾಶಿಯಲ್ಲಿರೋದ್ರಿಂದ ನಿಮ್ಮ ರಾಶಿಯಿಂದ 5ನೇ ಭಾವದಲ್ಲಿ ಅಂದ್ರೆ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತೆ ಸೃಜನಶೀಲತೆನ ಉತ್ತುಂಗದಲ್ಲಿ ಇರಿಸುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ನೀವು ಸಿಂಹದಂತೆ ಗರ್ಜಿಸ್ತೀರಾ, ಅಧಿಕಾರವನ್ನ ಚಲಾಯಿಸ್ತೀರಾ. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳನ್ನ ಕೆಲಸದ ಶೈಲಿಯನ್ನ ಮೇಲಧಿಕಾರು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ತಂಡವನ್ನು ಮುನ್ನಡೆಸುವ ನಿಮ್ಮ ಹೊಸ ಜವಾಬ್ದಾರಿ ನಿಮಗೆ ಹೆಗಲಿರುತ್ತೆ. ನೀವೇನಾದ್ರೂ ಶಿಕ್ಷಕ ವೃತ್ತಿಯಲ್ಲಿದ್ರೆ ಅಥವಾ ಶೈಕ್ಷಣಿಕ ಆಡಳಿತದಲ್ಲಿ ತೊಡಗಿಕೊಂಡಿದ್ರೆ ಹೊಸ ಪಠ್ಯಕ್ರಮ ರಚನೆಗೆ ಅಥವಾ ವಿಶೇಷ ಕಾರ್ಯಾಗಾರಗಳನ್ನು ನಡೆಸಲು ಅತ್ಯಂತ ಶುಭ ದಿನ. ನಿಮ್ಮ ಮಾರ್ಗದರ್ಶನಕ್ಕೆ ಶಿಷ್ಯ ವೃಂದದಿಂದ ಗೌರವ ಕೂಡ ಸಿಗತ್ತೆ. ಇನ್ನು ನೀವು ಸಾಹಿತ್ಯ ಕಲೆ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿದ್ರೆ ಇವತ್ತು ನಿಮಗೆ ಹೊಸ ಕೃತಿ ಮತ್ತೆ ಯೋಜನೆ ವ್ಯಾಪಕ ಪ್ರಶಂಸೆ ಸಿಗತ್ತೆ. ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ ಬಹಳ ಲಾಭದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಳೆ ಹೂಡಿಕೆಯಿಂದ ಲಾಭ ಬರೋ ಚಾನ್ಸಸ್ ಜಾಸ್ತಿ ಇದೆ. ಲಾಟ್ರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡಿರೋರಿಗೆ ಅನಿರೀಕ್ಷಿತ ಅದೃಷ್ಟ ಬರುತ್ತೆ. ಹಾಗೆ ಅತಿಯಾದ ಸಹಾಯ ಮಾಡಕ್ ಹೋಗ್ಬೇಡಿ. ಬಂಗಾರ ಅಥವಾ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದ್ರೆ ಇವತ್ತು ಪ್ರಸ್ತುತವಾದ ದಿನ. ಗುರುವಾರ ಆಗಿರೋದ್ರಿಂದ ಆಸ್ತಿ ಖರೀದಿ ಸಂಬಂಧ ಮಾತುಕತೆಗಳು ಯಶಸ್ವಿಯಾಗತ್ತೆ. ಇದು ನಿಮ್ಮ ಆದಾಯಕ್ಕೆ ಒಂದು ಸಣ್ಣ ಭಾಗವನ್ನು ಪುಣ್ಯ ಕಾರ್ಯಗಳಿಗೆ ವ್ಯಯಿಸುತ್ತೆ. ಮುಂದಿನ ದಿನಗಳಲ್ಲಿ ಅಕ್ಷಯವಾಗಿರುತ್ತೆ. ಪ್ರೇಮ ವಿವಾಹ ಮತ್ತೆ ಕುಟುಂಬ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಬಹಳ ಸಂಭ್ರಮದ ವಾತಾವರಣ ನೀವು ಕಾಣ್ತೀರಾ. ಇನ್ನು ಪಂಚಮ ಭಾವದಲ್ಲಿ ಚಂದ್ರ ಸಂಚಾರ ಇರೋದ್ರಿಂದ ಮಕ್ಕಳ ಪ್ರಗತಿಯಿಂದ ನಿಮಗೆ ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ದಂಪತಿಗಳಿಗೆ ಸಂತಾನ ಭಾಗ್ಯ ಶುಭ ವಾರ್ತೆ ತಂದುಕೊಡುತ್ತೆ. ಇನ್ನು ಸಂಗಾತಿಯೊಂದಿಗೆ ಸುಂದರವಾದ ಬಾಂಧವ್ಯ ಇರತ್ತೆ. ಸಂಜೆ ವೇಳೆಗೆ ಕುಟುಂಬದೊಂದಿಗೆ ಔತಣಕೂಟ ಅಥವಾ ಪ್ರವಾಸ ಹೋಗೋ ಚಾನ್ಸಸ್ ಇದೆ. ಇನ್ನು ತಂದೆ ಕಡೆಯಿಂದ ಅಥವಾ ಹಿರಿಯರಿಂದ ಆಶೀರ್ವಾದ ಮತ್ತೆ ಮಾರ್ಗದರ್ಶನ ಲಭ್ಯ ಆಗತ್ತೆ. ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಸಾಮಾನ್ಯವಾಗಿ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ. ಆದ್ರೂ ಸಣ್ಣ ಪುಟ್ಟ ಜಾಗರೂಕತೆಯಿಂದ ಇರಬೇಕು. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಹೆಚ್ಚಿನ ಶಕ್ತಿ ಮತ್ತೆ ಉತ್ಸಾಹ ಇರುತ್ತೆ. ಬಿಸಿಲಿನ ಪ್ರಭಾವದಿಂದ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸ್ಕೊಳ್ಬಹುದು. ಹಣ್ಣಿನ ರಸ ಮತ್ತೆ ನೀರನ್ನು ಹೆಚ್ಚಾಗಿ ಸೇವಿಸಬೇಕು. ಇನ್ನು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದು ನಿಮ್ಮ ಆತ್ಮವಿಶ್ವಾಸ ಮತ್ತೆ ದೈಹಿಕ ಕ್ಷಮತೆನ ಹೆಚ್ಚಿಸುತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಇವತ್ತು ಸುವರ್ಣಾವಕಾಶದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿದೇಶದಲ್ಲಿ ಓದಬೇಕು ಅನ್ನೋ ಕನಸು ಕಾಣೋ ಅವರಿಗೆ ಹೊಸ ದಾಖಲೆ ವಿಲೇವಾರಿ ಯಶಸ್ಸು ಸಿಗತ್ತೆ. ಇನ್ನು ಗಣಿತ ವಿಜ್ಞಾನ ಅಥವಾ ತಾಂತ್ರಿಕ ವಿಷಯದಲ್ಲಿ ತೊಡಗಿಕೊಂಡಿರೋರಿಗೆ ಅಸಾಧಾರಣ ಸಾಧನೆ ಮಾಡ್ತೀರಾ. ಇನ್ನು ಗ್ರಹಗಳ ಪ್ರಭಾವ ಸಿಂಹರಾಶಿಗೆ ಸ್ವಾಭಿಮಾನಿಗಳು ಮತ್ತು ಗುರುಗ್ರಹ ದೃಷ್ಟಿ ನಿಮ್ಮ ಮೇಲಿರೋದ್ರಿಂದ ನೀವು ಧಾರ್ಮಿಕ ಆಸಕ್ತಿ ಹೆಚ್ಚಾಗತ್ತೆ. ಇವತ್ತು ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಆರಾಧನೆ ಮಾಡೋದು ವಿಶೇಷ ಫಲ ತಂದುಕೊಡುತ್ತೆ. ಹಾಗೆ ಶತ್ರು ಭೀತಿ ಇದ್ರೆ ಅದು ಇವತ್ತು ದೂರ ಆಗತ್ತೆ. ಗುರುವಾರ ಆಗಿರೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿ ಮೃತಿಕಾ ಬೃಂದಾವನದ ದರ್ಶನ ಪಡೆಯುವುದು ಬಹಳ ಶ್ರೇಯಸ್ಕರ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಬೇಕು. ಸಕಲ ಕಾರ್ಯ ಸಿದ್ಧಿಯಾಗತ್ತೆ. ಇನ್ನು ಕೆಂಪು ಕೇಸರಿ ಬಣ್ಣದ ವಸ್ತ್ರ ಧರಿಸೋದು ದಾನ ಮಾಡೋದು ಬಹಳ ಶ್ರೇಯಸ್ಕರ. ಹಳದಿ ಬಣ್ಣದ ಹೂನು ದೇವರಿಗೆ ಅರ್ಪಿಸಿ
ಪೂಜೆ ಮಾಡಿ ಹಾಗೆ ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ. ಇನ್ನು ಸಿಂಹರಾಶಿಯವರು, ನಿಮ್ಮ ಅಧಿಕಾರವಾಣಿ ಇಂದು ಎಲ್ಲೆಡೆ ಪ್ರಭಾವ ಬೀರುತ್ತೆ. ಆದರೆ ನೆನಪಿನಲ್ಲಿಟ್ಕೊಳ್ಳಿ, ಅಧಿಕಾರದೊಂದಿಗೆ ವಿನಯ ಕೂಡ ಬಹಳ ಮುಖ್ಯ. ಅಹಂಕಾರ ನಿಮ್ಮ ಪ್ರಗತಿಗೆ ಅಡ್ಡಿಯಾಗದಂತೆ ನೋಡ್ಕೋಬೇಕು. ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಏನಾದರೂ ಸಕ್ರಿಯರಾಗಿದ್ದರೆ ಇವತ್ತು ನಿಮಗೆ ಕಂಟೆಂಟ್ ಅಥವಾ ವಿಡಿಯೋ ಜನಪ್ರಿಯ ಆಗುವ ಸಂಭವ ಇದೆ. ಇನ್ನು ಪೂರ್ವಾಷಾಢ ನಕ್ಷತ್ರದ ಪ್ರಭಾವದಿಂದ ನಿಮ್ಮಲ್ಲಿ ಸೌಂದರ್ಯ ಪ್ರಜ್ಞೆ ಹೆಚ್ಚಾಗತ್ತೆ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಅಲಂಕರಿಸಲು ನೀವು ಆಸಕ್ತಿ ತಗೊಳ್ತೀರಾ. ಇನ್ನು ವಿಶೇಷ ಸೂಚನೆ ನೋಡೋದಾದರೆ ಶುಭ ಬಣ್ಣ ಕಿತ್ತಳೆ ಮತ್ತೆ ಬಂಗಾರ, ಕೆಂಪು ಬಣ್ಣ. ಶುಭ ಸಂಖ್ಯೆ 1, 5, 9. ಶುಭ ಸಮಯ ಬೆಳಗ್ಗೆ 9:30ರಿಂದ 11 ಗಂಟೆವರೆಗೆ. ಇನ್ನು ಈ ದಿನ ಎಲ್ಲಾ ರಂಗದಲ್ಲೂ ವಿಜಯ ತಂದುಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಆಸ್ತಿ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಇದ್ದ ಚಿಂತೆ ಕೂಡ ದೂರ ಆಗುತ್ತೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ವೃದ್ಧಿಯಾಗುತ್ತೆ. ನಿಮ್ಮ ಇಂದಿನ ದಿನವು ಅತ್ಯಂತ ಯಶಸ್ವಿ ಹಾಗೂ ಮಂಗಳಕರವಾಗಿರುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುದ್ಧಿವಂತಿಕೆ ಕಾರಕ ಆದ ಬುಧ ಗ್ರಹ. ಗ್ರಹಗತಿಗಳ ಸಂಚಾರ ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ವಿವಿಧ ಕ್ಷೇತ್ರದಲ್ಲಿ ಎಂತಹ ಬದಲಾವಣೆ ತರುತ್ತೆ ಅಂತ ನೋಡೋಣ ಬನ್ನಿ. ಕನ್ಯಾ ರಾಶಿಯವರು ಇವತ್ತು ಸಮಾಧಾನ ಸಂಯಮದ ದಿನ ಅಂತ ಹೇಳ್ಬೋದು. ಚಂದ್ರ ಧನು ರಾಶಿಯಲ್ಲಿರೋದ್ರಿಂದ ನಿಮ್ಮ ರಾಶಿಯಿಂದ 4ನೇ ಭಾವ ಅಂದ್ರೆ ಸುಖ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ, ಕುಟುಂಬ ಸುಖ ಎಲ್ಲ ತಂದುಕೊಡತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ನಿಮ್ಮ ದಕ್ಷತೆ ಇವತ್ತು ಹೆಚ್ಚಾಗತ್ತೆ. ಬುಧನ ಪ್ರಭಾವದಿಂದ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಸಂಕೀರ್ಣವಾದ ಲೆಕ್ಕಾಚಾರ ಅಥವಾ ತಾಂತ್ರಿಕ ಸಮಸ್ಯೆಗಳಿಗೆ ನೀವೇ ಸುಲಭವಾಗಿ ಪರಿಹಾರನ ಕಂಡುಕೊಳ್ತೀರಾ. ನೀವೇನಾದರೂ ಶಿಕ್ಷಣ ವೃತ್ತಿಯಲ್ಲಿ, ಶೈಕ್ಷಣಿಕ ಆಡಳಿತದಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಅತ್ಯಂತ ಪ್ರಸ್ತವಾದ ದಿನ ಇವತ್ತು. ನಿಮ್ಮ ಬೋಧನಾ ಶೈಲಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಹೊಸ ಪಠ್ಯಕ್ರಮ ಯೋಜನೆ ರೂಪಿಸಲು ಇದು ಬಹಳ ಸಕಾಲ. ಇನ್ನು ಮೇಲಧಿಕಾರಿಗಳೊಂದಿಗೆ ಪ್ರಶಂಸೆ ಸಿಗತ್ತೆ. ಸಹೋದ್ಯೋಗಿಗಳ ನಡುವೆ ಉಂಟಾಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇವತ್ತು ದೂರ ಆಗಿ ಸಾಮರಸ್ಯ ಹೆಚ್ಚಾಗತ್ತೆ. ಇನ್ನು ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ ಸ್ಥಿರವಾದ ದಿನ ಇವತ್ತು. ಆದರೂ ಹೂಡಿಕೆಯಲ್ಲಿ ವಿಶೇಷ ಜಾಗರೂಕತೆ ಬಹಳ ಅಗತ್ಯ. ಚಂದ್ರ 4ನೇ ಮನೆಯಲ್ಲಿರೋದ್ರಿಂದ ಭೂಮಿ, ಮನೆ ಅಥವಾ ವಾಹನ ಖರೀದಿ ಸಂಬಂಧಿತ ವ್ಯವಹಾರಗಳು ಬಹಳ ಚುರುಕಾಗುತ್ತೆ. ಆಸ್ತಿಯಿಂದ ಬರಬೇಕಿದ್ದ ಬಾಕಿ ಹಣ ಇವತ್ತು ನಿಮ್ಮ ಕೈ ಸೇರುತ್ತೆ. ಇನ್ನು ದೀರ್ಘಕಾಲದ ಹೂಡಿಕೆಗೆ ಇವತ್ತು ಶುಭ ದಿನ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುನ್ನ ಮಾರುಕಟ್ಟೆ ಏರಿಳಿತನ ಗಮನಿಸಬೇಕು. ಅನಗತ್ಯ ವೈಭವಪೇತ ವಸ್ತುಗಳಿಗೆ ಹಣ ಖರ್ಚು ಮಾಡಕ್ಕೆ ಹೋಗಬೇಡಿ. ಉಳಿತಾಯದ ಕಡೆ ಕೂಡ ಯೋಜನೆ ಮಾಡಬೇಕು. ಪ್ರೇಮ, ವಿವಾಹ ಮತ್ತೆ ಕುಟುಂಬ ಜೀವನ ನೋಡೋದಾದ್ರೆ ಅತ್ಯಂತ ಸಂತೋಷದಾಯಕ ದಿನ ಇವತ್ತು. ತಾಯಿ ಕಡೆಯಿಂದ ಲಾಭ, ಪ್ರೀತಿ ಸಿಗತ್ತೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಬಹಳ ನೆಮ್ಮದಿ ಇರುತ್ತೆ. ಇನ್ನು ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಮನೆಯ ಅಲಂಕಾರ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿ, ಒಟ್ಟಾಗಿ ಸಮಯ ಕಳೀತೀರಾ. ಇನ್ನ ಹಳೆಯ ಮಿತ್ರರ ಭೇಟಿಯಾಗುವ ಸಂಭವ ಇದೆ. ಸಂಜೆ ಕುಟುಂಬದೊಂದಿಗೆ ಸುಂದರವಾದ ಸಮಯ ಕಳೆಯುವ ಅವಕಾಶ ಕೂಡ ಇದೆ. ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಬಹಳ ಉತ್ತಮ ಸ್ಥಿತಿಯಾಗಿರುತ್ತೆ. 4ನೇ ಮನೆಯಲ್ಲಿ ಚಂದ್ರ ಮಾನಸಿಕ ಶಾಂತಿನ ತಂದ್ಕೊಡ್ತಾನೆ. ಹಳೆಯ ಆತಂಕಗಳು ದೂರ ಆಗತ್ತೆ. ಆದರೂ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಬದಲಾಗುತ್ತಿರುವ ಹವಾಮಾನ, ಸಣ್ಣ ಪುಟ್ಟ ಶೀತ ಅಥವಾ ಅಲರ್ಜಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಬಿಸಿ ನೀರು ಅಥವಾ ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ನೀಡಿ. ಸ್ವಲ್ಪ ಸಮಯ ಧ್ಯಾನ ಮಾಡೋದು, ಮೌನವಾಗಿ ಕಾಲ ಕಳೆಯೋದು ನಿಮ್ಮ ಭೌತಿಕ ಸಮಸ್ಯೆನ ಇನ್ನಷ್ಟು ವೃದ್ಧಿ ಮಾಡುತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ದಿನ ಅಂತ ಹೇಳಬಹುದು. ಗಣಿತ, ವಿಜ್ಞಾನ ಮತ್ತೆ ಭಾಷೆ ವಿಷಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಉತ್ತಮ ಗ್ರಹಿಕೆ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಶಿಸ್ತಿನಿಂದ ಅಭ್ಯಾಸ ಮಾಡ್ತೀರಾ. ಇನ್ನು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋ ಮುನ್ಸೂಚನೆ ಇದೆ. ಶಿಕ್ಷಕರು ಅಥವಾ ಹಿರಿಯರ ಮಾರ್ಗದರ್ಶನ ನಿಮಗೆ ವರದಾನ ಆಗತ್ತೆ. ಇನ್ನು ಗ್ರಹಗಳ ಪ್ರಭಾವ ಆಧ್ಯಾತ್ಮಿಕ ಜೀವನ ನೋಡೋದಾದ್ರೆ ಕನ್ಯಾ ರಾಶಿಯವರು ಮೂಲತಃ ಪರಿಪೂರ್ಣತೆಯನ್ನು ಹೊಂದಿರ್ತೀರಾ. ಅಂದ್ರೆ ನೀವು ಒಂಥರ ಪರ್ಫೆಕ್ಷನಿಸ್ಟ್ ಅನ್ನ ಬಯಸ್ತೀರಾ. ಗುರುವಾರ ಆಗಿರೋದ್ರಿಂದ ಗುರುಗಳ ಪ್ರಭಾವ ನಿಮ್ಮ ಜ್ಞಾನ ಮಟ್ಟವನ್ನ ಹೆಚ್ಚಿಸುತ್ತೆ.
ವೈಶಾಖ ಮಾಸದ ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅತ್ಯಂತ ಶ್ರೇಯಸ್ಕರ. ನಿಮ್ಮ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ವಿಷ್ಣುವಿನ ಆರಾಧನೆ ನಿಮಗೆ ಸರ್ವ ವಿಘ್ನ ರಕ್ಷಣೆ ನೀಡುತ್ತೆ. ಇನ್ನು ಹಳದಿ ಮತ್ತೆ ಹಸಿರು ಬಣ್ಣದ ಸಂಯೋಜನೆ ಇರುವ ನಿಮಗೆ ಅದೃಷ್ಟ ತರುತ್ತೆ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಮಾನಸಿಕ ಗೊಂದಲ ನಿವಾರಣೆ ಆಗುತ್ತೆ. ಇನ್ನು ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಮೃತಿಕಾ ಬೃಂದಾವನ ದರ್ಶನ ಪಡೆಯೋದು ಹಳದಿ ಹೂವನ್ನು ಅರ್ಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿ ದಾನ ಮಾಡಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಭಿವೃದ್ಧಿಗೆ ಸಹಕಾರ ಆಗತ್ತೆ. ಮನೆ ಅಂಗಳದಲ್ಲಿ ಪಕ್ಷಿಗಳಿಗೆ ನೀರು ಧಾನ್ಯ ನೀಡೋದು ಬುಧ ಗ್ರಹದ ದೋಷ ಕಡಿಮೆ ಮಾಡತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರಾಮಾಣಿಕತೆ ಶಿಸ್ತು ಎಲ್ಲರಿಗೂ ಮಾದರಿಯಾಗತ್ತೆ. ನೀವು ಡಿಜಿಟಲ್ ಲೋಕದಲ್ಲಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿದ್ದರೆ ಇವತ್ತು ನೀವು ಮಾಡೋ ಕೆಲಸ ದೀರ್ಘಕಾಲದವರೆಗೆ ನಿಲ್ಲತ್ತೆ. ನಿಮ್ಮಲ್ಲಿರೋ ಕಲಿಕಾ ಮನೋಭಾವ ಎಂದಿಗೂ ಬಿಡಬೇಡಿ. ಸಂಜೆ ವೇಳೆ ಅನಿರೀಕ್ಷಿತವಾದ ದೂರ ಸಂಬಂಧಿಕರ ಶುಭ ವಾರ್ತೆ ಕೇಳ್ತೀರಾ. ವಾಹನ ಚಾಲನೆ ಮಾಡುವಾಗ ಜಾಗೃತೆಯಿಂದ ಇರಬೇಕು. ಹಾಗೆ ಹಿರಿಯರ ಸಲಹೆನ ಗೌರವಿಸಬೇಕು. ಅದು ನಿಮಗೆ ಪ್ರಗತಿಗೆ ಪೂರಕ ಆಗತ್ತೆ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಹಸಿರು, ತಿಳಿ ಹಳದಿ ಮತ್ತೆ ಬಿಳಿ. ಶುಭ ಸಂಖ್ಯೆ 5, 3, 8. ಶುಭ ಸಮಯ ಬೆಳಗ್ಗೆ 10:45ರಿಂದ 12ವರೆಗೆ. ಈ ದಿನ ನಿಮಗೆ ಎಲ್ಲ ರಂಗದಲ್ಲೂ ನೆಮ್ಮದಿ ತಂದುಕೊಡತ್ತೆ. ನಿಮ್ಮ ಜ್ಞಾನ ಕೌಶಲ್ಯ ಸಮಾಜಕ್ಕೆ ಉಪಯೋಗವಾಗತ್ತೆ. ಧನಾತ್ಮಕ ಚಿಂತನೆಯಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯು ವಾಯು ತತ್ವದ ರಾಶಿಯಾಗಿದ್ದು ರಾಶಿಯ ಅಧಿಪತಿ ಸೌಂದರ್ಯ ಮತ್ತೆ ಐಶ್ವರ್ಯ ದೇವನಾದ ಶುಕ್ರ. ಗ್ರಹಗತಿಗಳ ಸಂಚಾರ ನಿಮ್ಮ ರಾಶಿಗೆ ಇಂದು ಸಂವಹನ ಸಾಹಸ ಮತ್ತೆ ಸಾಮಾಜಿಕ ಬಾಂಧವ್ಯದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚಂದ್ರ ಧನು ರಾಶಿಯಲ್ಲಿ ಅಂದ್ರೆ ರಾಶಿಯ 3ನೇ ಭಾಗದಲ್ಲಿ ಪರಾಕ್ರಮದಲ್ಲಿ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ವೃತ್ತಿ ಮತ್ತೆ ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ನೀವು ಬಹಳ ಕ್ರಿಯಾಶೀಲರಾಗಿರ್ತೀರಾ. ನಿಮ್ಮ ಕಾರ್ಯಕ್ಷಮತೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತೆ. 3ನೇ ಮನೆಯ ಚಂದ್ರ ನಿಮಗೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಕ್ಕೆ ಧೈರ್ಯ ಕೊಡ್ತಾನೆ. ಹೊಸ ಯೋಜನೆ ಕೈಗೊಳ್ತಾ ಇದ್ರೆ ಇವತ್ತು ಬಹಳ ಒಳ್ಳೆ ದಿನ. ನೀವೇನಾದ್ರೂ ಶಿಕ್ಷಕ ವೃತ್ತಿಯಲ್ಲಿದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡ್ತೀರಾ. ಹೊಸ ಬೋಧನಾ ವಿಧಾನ ಅಳವಡಿಸ್ಕೊಳ್ತೀರಾ. ಹಾಗೆ ಸಂಕೀರ್ಣ ವಿಷಯನ ಸರಳವಾಗಿ ವಿವರಿಸ್ತೀರಾ. ನಿಮ್ಮ ಶೈಲಿಗೆ ಬಹಳ ಮೆಚ್ಚುಗೆ ದೊರೆಯುತ್ತೆ. ಇನ್ನು ಶಿಕ್ಷಣ ಬರಹಗಾರರಿಗೆ ಇಂದು ಸೃಜನಶೀಲತೆಯ ಸುರಿಮಳೆಯಾಗಲಿದೆ. ಕೆಲಸದ ನಿಮಿತ್ತ ಸಣ್ಣ ಪ್ರವಾಸ ಕೈಗೊಳ್ಳ ಸಾಧ್ಯತೆ ಇದೆ. ಈ ಪ್ರಯಾಣ ನಿಮ್ಮ ಭವಿಷ್ಯದಲ್ಲಿ ವೃತ್ತಿಪರ ಸಂಬಂಧಕ್ಕೆ ನಾಂದಿಯಾಗತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ಮಿಶ್ರ ಫಲಗಳಿಂದ ಕೂಡಿದೆ. ಬುದ್ಧಿವಂತಿಕೆಯಿಂದ ನೀವು ಲಾಭನ ಗಳಿಸ್ತೀರಾ. ಸಣ್ಣ ಉದ್ಯಮಿಗಳಿಗೆ ಇವತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಮಾರ್ಕೆಟಿಂಗ್ ಅಥವಾ ಜಾಹೀರಾತು ಈ ಕಚೇರಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಖರ್ಚು ಹೆಚ್ಚಾಗತ್ತೆ, ಆದ್ರೆ ಭವಿಷ್ಯದಲ್ಲಿ ಅದು ಲಾಭ ತಂದುಕೊಡುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ಮುನ್ನ ಅನುಭವಿಗಳ ಸಲಹೆ ಪಡಿಬೇಕು. ಇಂದು ಸಾಹಸಮಯ ಹೂಡಿಕೆಗಳಿಗೆ ಸ್ಥಿರವಾದ ಹೂಡಿಕೆ ಮಾಡಿದ್ರೆ ಉತ್ತಮ ಲಾಭ ಪಡ್ಕೋತೀರಾ. ಅನಿರೀಕ್ಷಿತವಾಗಿ ಲಾಭ ಸಿಗೋ ಚಾನ್ಸಸ್ ಇದೆ. ಸಹೋದರ ಸಹೋದರಿಯರ ಕಡೆಯಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ನಿಮಗೆ ಸಿಗತ್ತೆ. ಇನ್ನು ಪ್ರೇಮ ವಿವಾಹ ಮತ್ತೆ ಕುಟುಂಬ ಜೀವನ ನೋಡೋದಾದ್ರೆ ಪರಸ್ಪರ ಸಹಕಾರದ ದಿನ ಇವತ್ತು. ಕುಟುಂಬದಲ್ಲಿ ಒಡ ಹುಟ್ಟಿದವರೊಂದಿಗೆ ಸುಂದರ ಕ್ಷಣಗಳನ್ನ ಕಳಿತೀರಾ. ಅವರ ಸಮಸ್ಯೆಗಳಿಗೆ ನೀವು ಪರಿಹಾರ ಸೂಚಿಸ್ತೀರಾ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೂ ವಾಗ್ವಾದ ಮಾಡಕ್ ಹೋಗ್ಬೇಡಿ. ಜಾಗ್ರತೆಯಿಂದ ಇರಿ. ಇವತ್ತು ಸಂಜೆ ಸಂಗಾತಿಯೊಂದಿಗೆ ಹೊರಗಡೆ ಹೋಗೋದು ನಿಮ್ಮ ಬಾಂಧವ್ಯನ ಗಟ್ಟಿಗೊಳಿಸುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ನೆರೆ ಹೊರೆಯವರೊಂದಿಗೆ ಸಾಮರಸ್ಯ ಕೂಡ ಮೂಡುತ್ತೆ. ನಿಮ್ಮ ಸಾಹಸ ಹಸ್ತ ಎಲ್ಲರಿಗೆ ಶ್ಲಾಘನೆಯಾಗತ್ತೆ. ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಬಹಳ ಉತ್ಸಾಹದ ಭರಿತ ದಿನ ಇವತ್ತು. ನಿಮ್ಮ ದೈಹಿಕವಾಗಿ ನೀವು ಹೆಚ್ಚು ಕ್ರಿಯಾಶೀಲರಾಗಿರ್ತೀರಾ. ನೀವೇನಾದ್ರೂ ಕ್ರಿಯಾಪಟುಗಳಿದ್ರೆ ದೈಹಿಕ ಶ್ರಮ ಕೆಲಸ ಮಾಡೋರಿದ್ರೆ ಇವತ್ತು ಅನುಕೂಲಕರವಾದ ದಿನ. ಭುಜ ಅಥವಾ ತೋಳುಗಳಿಗೆ ಸಂಬಂಧಿಸಿದ ಸಣ್ಣ ನೋವು ಕಾಣಿಸ್ಕೊಳ್ಬಹುದು. ಅತಿಯಾದ ತೂಕ ಎತ್ತುವಾಗ ಜಾಗೃತೆಯಿಂದ ಇರಬೇಕು.
ಇನ್ನು ಪ್ರಾಣಾಯಾಮ ಮತ್ತೆ ಲಘು ವ್ಯಾಯಾಮ ನಿಮ್ಮ ಮನಸ್ಸಿನ ಒತ್ತಡನ ಕಡಿಮೆ ಮಾಡುತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಸವಾಲುಗಳು ಎದುರಿಸೋ ಗೆಲ್ಲಿ ನಿಲ್ಲೋ ದಿನ ಇವತ್ತು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗೋ ದಿನ. ಕಲಾತ್ಮಕ ಮತ್ತೆ ತಾಂತ್ರಿಕ ವಿಷಯಗಳಿಗೆ ಹೆಚ್ಚಿನ ಆಸಕ್ತಿ ತೋರಿಸ್ತೀರ. ಹೊಸ ಕೌಶಲ್ಯನ ಕಲಿಯಕ್ಕೆ ಇವತ್ತು ಶುಭ ದಿನ. ಶಿಕ್ಷಕರ ಮಾರ್ಗದರ್ಶನದಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತ್ತೆ. ಇನ್ನು ತುಲಾರಾಶಿಯವರು ಬಹಳ ನ್ಯಾಯಪ್ರಿಯರು, ಸಮತೋಲನವನ್ನು ಬಯಸೋರು. ಗುರುವಾರವಾಗಿರೋದ್ರಿಂದ ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಜ್ಞಾನಾರ್ಜನೆನ ಹೆಚ್ಚಿಸಲು ಸಹಾಯ ಮಾಡತ್ತೆ. ಹಾಗೆ ಇವತ್ತು ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ನಿಮಗೆ ಧೈರ್ಯ ಮತ್ತೆ ಶಕ್ತಿನ ತಂದುಕೊಡತ್ತೆ. ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಮಹಾಲಕ್ಷ್ಮಿ ಆರಾಧನೆ ಆರ್ಥಿಕ ಅಭಿವೃದ್ಧಿ ತಂದುಕೊಡತ್ತೆ. ಇವತ್ತು ತಿಳಿ ಬಣ್ಣ ವಸ್ತ್ರ ಧರಿಸೋದು ಬಹಳ ನಿಮ್ಮ ಮೇಲಿನ ಪ್ರಭಾವ ಹೆಚ್ಚಿಸುತ್ತೆ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಬೆಳಿಗ್ಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಸ್ತೋತ್ರನ ಪಠಿಸಬೇಕು. ಶುಕ್ರ ಗ್ರಹ ಅನುಗ್ರಹ ಲಭಿಸುತ್ತೆ. ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳು ಅಥವಾ ಸಾಯಿಬಾಬಾ ಅವ್ರ ದರ್ಶನ ಪಡೆಯೋರಿಗೆ ಪ್ರಾರ್ಥಿಸಬೇಕು. ಬಡವರಿಗೆ, ಅಗತ್ಯವಿರೋರಿಗೆ ಹಳದಿ ಬಣ್ಣದ ಹಣ್ಣು, ಸಿಹಿ ಪದಾರ್ಥನ ದಾನ ಮಾಡಿ. ಆಮೇಲೆ ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟನ್ನು ಹಾಕೋದ್ರಿಂದ ಗ್ರಹಗಳ ದೋಷಗಳು ಕಡಿಮೆ ಆಗುತ್ತೆ. ಇನ್ನು ತುಲಾರಾಶಿಯವರು ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳ ಮೃದು ಸ್ವಭಾವ, ದೃಢತೆ ಇವತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚಾಗತ್ತೆ. ಆಮೇಲೆ ನೀವೇನಾದ್ರೂ ಶಿಕ್ಷಣ ಕ್ಷೇತ್ರದಲ್ಲಿ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಏನಾದ್ರೂ ಇದ್ರೆ ಇವತ್ತು ನೀವು ಮಾಡೋ ಕೆಲಸ ಹೆಚ್ಚು ಜನರಿಗೆ ತಲುಪತ್ತೆ. ನಿಮ್ಮ ಮಾತು ಒಂದೊಂದು ವಿಶೇಷ ಮೋಡಿ ಮಾಡುತ್ತೆ. ಅದನ್ನು ಸಕಾರಾತ್ಮಕವಾಗಿ ಬಳಸಬೇಕು. ಯಾವುದೇ ಪ್ರಮುಖ ನಿರ್ಧಾರ ಮಧ್ಯಾಹ್ನದ ಮೊದಲು ತೆಗೆದುಕೊಂಡ್ರೆ ಅದಕ್ಕೆ ಉತ್ತಮ ರಿಸಲ್ಟ್ ಕೂಡ ಸಿಗತ್ತೆ. ಇನ್ನು ಸಂಜೆ ವೇಳೆ ಅನಿರೀಕ್ಷಿತವಾಗಿ ಹಳೆ ಸ್ನೇಹಿತರ ಕರೆ ಬಂದು ಅಥವಾ ಅವರಿಂದ ಭೇಟಿಯಾಗಿ ಸಂಭವ ಕೂಡ ಇದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಇನ್ನು ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತೆ ಹಳದಿ. ಶುಭ ಸಂಖ್ಯೆ 6, 2, 7. ಶುಭ ಸಮಯ ಬೆಳಗ್ಗೆ 9:15ರಿಂದ 10:45. ಈ ದಿನ ನಿಮಗೆ ವಿಜಯದ ಹಾದಿ ಸುಗಮ ಮಾಡುತ್ತೆ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಮತ್ತೆ ಆತ್ಮವಿಶ್ವಾಸ ಗೆಲುವಿನ ಮೆಟ್ಟಿಲಾಗುತ್ತೆ. ಎಲ್ಲರೊಂದಿಗೂ ಪ್ರೀತಿಯಿಂದ ವರ್ತಿಸಿದರೆ ಈ ದಿನ ಬಹಳಷ್ಟು ಸುಖಮಯವಾಗಿರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಜಲತತ್ವದ ರಾಶಿಯವರು. ನಿಮ್ಮ ರಾಶಿಯಾಧಿಪತಿ ಸಾಹಸ ಮತ್ತೆ ಶಕ್ತಿಕಾರಕನಾದ ಮಂಗಳ ಗ್ರಹ. ಗ್ರಹಗತಿಗಳ ಸಂಚಾರ ಹೇಗಿದೆ ಅಂತ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರು ಇವತ್ತು ಆರ್ಥಿಕ ವ್ಯವಹಾರ ಮತ್ತು ಮಾತಿನ ಕಡೆ ಗಮನ ಹರಿಸಬೇಕಾದ ದಿನ. ಚಂದ್ರ ಧನು ರಾಶಿಯಲ್ಲಿ ಅಂದ್ರೆ 2ನೇ ಭಾವದಲ್ಲಿ ಧನ ಮತ್ತೆ ಕುಟುಂಬ ಸ್ಥಾನ ಇದರಲ್ಲಿ ಸಂಚರಿಸುತ್ತಿರೋದ್ರಿಂದ ಆರ್ಥಿಕ ಸ್ಥಿತಿ ಮೇಲೆ ನೇರ ಪ್ರಭಾವ ಬೀಳತ್ತೆ. ವೃತ್ತಿ ಮತ್ತೆ ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ನೀವು ಅತ್ಯಂತ ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸ್ತೀರಾ. ನಿಮ್ಮ ಮಾತಿನ ಶೈಲಿಯಿಂದ ಕೆಲಸವನ್ನ ಸಾಧಿಸ್ಕೊಳ್ತೀರಾ. ಕಚೇರಿಯಲ್ಲಿ ನಿಮ್ಮ ಸಲಹೆಗೆ ಹೆಚ್ಚಿನ ಬೆಲೆ ಸಿಗತ್ತೆ. ನೀವು ಹಣಕಾಸು ಇಲಾಖೆ, ಬ್ಯಾಂಕಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಇಂದು ನಿಮಗೆ ಅತ್ಯಂತ ಲಾಭ ದಿನ. ನೀವು ಶಿಕ್ಷಕ ವೃತ್ತಿಯಲ್ಲಿದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಸಂಕೀರ್ಣವಾದ ಗಣಿತ ಅಥವಾ ವಿಜ್ಞಾನ ವಿಷಯಗಳನ್ನ ಅರ್ಥೈಸುವಲ್ಲಿ ಸುಲಭವಾಗತ್ತೆ. ನಿಮ್ಮ ಮಾತಲ್ಲಿ ಒಂದು ರೀತಿಯ ಸ್ಪಷ್ಟತೆ ಇರುತ್ತೆ. ಇದು ವಿದ್ಯಾರ್ಥಿಗಳ ಮೇಲೆ ಧನಾತ್ಮಕ ಪ್ರಭಾವ ಕೂಡ ಬೀರುತ್ತೆ. ಇನ್ನ ಹಿರಿಯರ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ವಿನಯತೆ ಇರಲಿ. ನಿಮ್ಮಲ್ಲಿರುವ ಕೌಶಲ್ಯವನ್ನು ನೀವು ಪ್ರದರ್ಶಿಸಲು ಇವತ್ತು ಸರಿಯಾದ ವೇದಿಕೆ ಕೂಡ ಸಿಗತ್ತೆ. ಇನ್ನು ಆರ್ಥಿಕ ಸಂಪತ್ತು ನೋಡೋದಾದ್ರೆ 2ನೇ ಮನೆಯಲ್ಲಿ ಚಂದ್ರ ಸಂಚಾರ ಇರೋದ್ರಿಂದ ಆರ್ಥಿಕ ವಿಚಾರದಲ್ಲಿ ಮನ್ನಣೆ ಸಿಗತ್ತೆ. ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ಸ್ಥಗಿತಗೊಂಡಿರೋ ಕೆಲಸ ಎಲ್ಲ ಇವತ್ತು ಕೈ ಸೇರೋ ಸಾಧ್ಯತೆ ಇದೆ. ಕುಟುಂಬದ ಹಿರಿಯರ ಆರ್ಥಿಕ ಸಹಾಯ ನಿಮಗೆ ಸಿಗತ್ತೆ. ಇನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಬಹಳ ಒಳ್ಳೆ ದಿನ ಇವತ್ತು. ವಿಶೇಷವಾಗಿ ಚಿನ್ನ, ರಿಯಲ್ ಎಸ್ಟೇಟು ವ್ಯವಹಾರದಲ್ಲಿ ಲಾಭ ನೀವು ನಿರೀಕ್ಷಿಸಬಹುದು. ಆದರೆ ಆತುರದ ನಿರ್ಧಾರ ಮಾಡಕ್ ಹೋಗ್ಬೇಡಿ. ಭವಿಷ್ಯದ ಯೋಜನೆಗಾಗಿ ಹಣ ಹೂಡಿಕೆ ಮಾಡಲು ಹೊಸ ಬ್ಯಾಂಕ್ ಖಾತೆ ಅಥವಾ ಉಳಿತಾಯ ಪತ್ರ ಖರೀದಿಸಲು ಬಹಳ ಒಳ್ಳೆ ದಿನ. ಪ್ರೇಮ, ವಿವಾಹ ಮತ್ತೆ ಕುಟುಂಬ ಜೀವನ ನೋಡೋದಾದ್ರೆ ಇವತ್ತು ಸುಧಾರಣೆ ಕಂಡು ಬರುತ್ತೆ.
ಕುಟುಂಬದ ಸದಸ್ಯರೊಂದಿಗೆ ಸಂತೋಷದ ಸಮಯ ಕಳಿತೀರಾ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಬಗ್ಗೆ ಚರ್ಚೆ ಕೂಡ ನಡೆಸ್ತೀರಾ. ನಿಮ್ಮ ಮಾತುಗಳನ್ನ ಕುಟುಂಬದಲ್ಲಿ ಸಾಮರಸ್ಯ ಮೂಡುತ್ತೆ, ಸಹಾಯ ಆಗತ್ತೆ. ಸಂಗಾತಿಯೊಂದಿಗೆ ಮಧುರವಾದ ಬಾಂಧವ್ಯ ಕಳಿತೀರಾ. ಪರಸ್ಪರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ನೀಡ್ತಾರೆ. ಹಳೆಯ ಕಟು ನೆನಪುಗಳು ಮರೆತು ಸಂಬಂಧಗಳನ್ನು ಸುಧಾರಿಸ್ಕೊಳ್ಬೇಕು. ಬಹಳ ಒಳ್ಳೆ ದಿನ ಇವತ್ತು. ದೂರದ ಸಂಬಂಧಿಕರಿಂದ ಶುಭ ವಾರ್ತೆ ಕೂಡ ಕೇಳ್ತೀರಾ. ಇನ್ನು ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಆರೋಗ್ಯದಲ್ಲಿ ಮಿಶ್ರ ಫಲದ ದಿನ. ಮುಖ ಅಥವಾ ಕಣ್ಣಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಕಣ್ಣಿನ ಉರಿ ಅಥವಾ ಹಲ್ಲು ನೋವು ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಆಮೇಲೆ ಜಂಕ್ ಫುಡ್ ಸೇವನೆನ ಅವಾಯ್ಡ್ ಮಾಡಿ. ಮನೆಯಲ್ಲಿ ತಯಾರಿಸಿದ ಫ್ರೆಶ್ ಊಟಕ್ಕೆ ಆದ್ಯತೆ ನೀಡಿ. ಅತಿಯಾದ ಸಿಹಿ ಪದಾರ್ಥ ಸೇವನೆ ಮಾಡಕ್ ಹೋಗ್ಬೇಡಿ. ಇನ್ನು ಓಂಕಾರದ ಜಪ ಅಥವಾ ಲಘು ಸಂಗೀತ ಕೇಳೋದು ಮನಸ್ಸಿಗೆ ಶಾಂತಿ ತಂದ್ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಸುವರ್ಣ ಅವಕಾಶದ ದಿನ ಇವತ್ತು. ನಿಮ್ಮ ನೆನಪಿನ ಶಕ್ತಿ ಮತ್ತೆ ಗ್ರಾಹಕ ಶಕ್ತಿ ಹೆಚ್ಚಾಗತ್ತೆ. ಭಾಷೆ ವಿಷಯಗಳು, ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಹೆಚ್ಚು ಲಾಭ ಇದೆ. ಸಂದರ್ಶನ ಅಥವಾ ಮೌಖಿಕ ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾತುಗಾರಿಕೆ ಯಶಸ್ಸು ತಂದ್ಕೊಡುತ್ತೆ. ಇನ್ನು ಗ್ರಹಗತಿಗಳ ಪ್ರಭಾವ ನೋಡೋದಾದ್ರೆ ಇವತ್ತು ತೀಕ್ಷ್ಣ ಬುದ್ಧಿವಂತರು. ನೀವು ರಹಸ್ಯಗಳನ್ನ ಕಾಪಾಡ್ಕೊಳ್ತೀರಾ. ಗುರುವಾರ ಆಗಿರೋದ್ರಿಂದ ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಸಂಪತ್ತು ವೃದ್ಧಿಗೆ ಸಹಾಯ ಮಾಡುತ್ತೆ. ಆಮೇಲೆ ಇವತ್ತು ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶ್ರೇಷ್ಠ. ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ಮರಣೆಯು ಕುಜ ದೋಷ ಅಥವಾ ಅಡೆತಡೆ ನಿವಾರಿಸುತ್ತೆ. ಇವತ್ತು ಕೆಂಪು ಅಥವಾ ಹಳದಿ ಬಣ್ಣನ ಸಂಯೋಜನ ನಿಮಗೆ ಸಕಾರಾತ್ಮಕ ಶಕ್ತಿ ತಂದ್ಕೊಡುತ್ತೆ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಬೆಳಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಅಥವಾ ಸ್ತೋತ್ರನ ಪಠಿಸಬೇಕು. ನಿಮ್ಮ ಧೈರ್ಯ ಮತ್ತೆ ಶಕ್ತಿನ ಹೆಚ್ಚಿಸುತ್ತೆ. ಗುರುವಾರ ಆಗಿರೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯೋದು ಅಥವಾ ಗುರುಬಲ ಇರೋರಿಗೆ ಗುರುಬಲ ಸಿಕ್ಕಿ ಕೆಲಸಗಳು ಸುಗಮವಾಗಿ ಸಾಗತ್ತೆ. ಬಡವರಿಗೆ ಹೆಸರು ಬೇಳೆ ಅಥವಾ ಕೆಂಪು ಬಣ್ಣದ ಧಾನ್ಯನ ದಾನ ಮಾಡಿ. ಹಾಗೆ ಬೆಳಗ್ಗೆ 108 ಬಾರಿ ಗಾಯತ್ರಿ ಮಂತ್ರ ಪಠಿಸೋದ್ರಿಂದ ಬೌದ್ಧಿಕ ಶಕ್ತಿ ವೃದ್ಧಿಯಾಗತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಯಶಸ್ಸು ನಿಮ್ಮ ಸಂವಹನ ಕಲೆ ಮೇಲೆ ನಿಂತಿದೆ. ಕಮ್ಯುನಿಕೇಶನ್ ಸ್ಕಿಲ್, ನೀವು ಯಾವ ತರ ಮಾತಾಡ್ತೀರಾ ಅದ್ರ ಮೇಲೆ ನಿಂತಿದೆ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ವಿಷಯ ಮಂಡನೆ ಜನರನ್ನು ತಲುಪತ್ತೆ. ಆಮೇಲೆ ಅವರನ್ನ ಆಕರ್ಷಣೆಗೊಳಿಸತ್ತೆ. ಯಾವುದಾದ್ರೂ ಹಣಕಾಸಿನ ಒಪ್ಪಂದಕ್ಕೆ ಸೈನ್ ಮಾಡಬೇಕಾದ್ರೆ ಎಲ್ಲ ಪತ್ರಗಳನ್ನು ದಾಖಲಿಸಬೇಕು ಸರಿಯಾಗಿ. ಸಂಜೆ ವೇಳೆ ಕುಟುಂಬದೊಂದಿಗೆ ಸಮಯ ಕಳಿತೀರಾ. ಹಿರಿಯರ ಆಶೀರ್ವಾದ ಪಡಿತೀರಾ. ನಿಮಗೆ ಮನಸ್ಸಿಗೆ ಶಾಂತಿ ಕೂಡ ಸಿಗತ್ತೆ. ಆವೇಶದ ಮಾತುಗಳಿಂದ ಸ್ವಲ್ಪ ಮೌನವಾಗಿರಿ. ಕೆಲಸ ಮಾಡಬೇಕಾದ್ರೆ ನಿಮ್ಮನ್ನು ಹೆಚ್ಚಿನ ಉತ್ತರಕ್ಕೆ ಕೊಂಡೊಯ್ಯುತ್ತಾರೆ. ಶುಭ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಕೆಂಪು, ಕೇಸರಿ, ಹಳದಿ. ಶುಭ ಸಂಖ್ಯೆ 913. ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:15 ಒಳಗೆ. ಒಟ್ಟಾರೆಯಾಗಿ ಇವತ್ತು ನಿಮಗೆ ಆರ್ಥಿಕ ಅಭಿವೃದ್ಧಿ, ಕುಟುಂಬ ಸೌಖ್ಯ ತಂದುಕೊಡುತ್ತೆ. ನಿಮ್ಮ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರೆ ಎಲ್ಲರೊಂದಿಗೆ ನೀವು ಸಂಯಮವಾಗಿ ವರ್ತಿಸಿ. ನಿಮ್ಮ ದಿನ ಬಹಳ ಸುಖಮಯವಾಗಿರುತ್ತೆ ಇವತ್ತು. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಅತ್ಯಂತ ಸಮಗ್ರ ಮತ್ತೆ ನೀವು ಅಗ್ನಿ ತತ್ವದ ರಾಶಿಯವರು. ನಿಮ್ಮ ರಾಶಾಧಿಪತಿ ದೇವಗುರು ಬೃಹಸ್ಪತಿ ಆಗಿರೋದ್ರಿಂದ ಇವತ್ತು ಗ್ರಹಗತಿಗಳ ಸಂಚಾರ ಹೇಗಿದೆ ಅಂತ ನೋಡೋಣ ಬನ್ನಿ. ಧನುರಾಶಿಯವರು ಅತ್ಯಂತ ವಿಶೇಷವಾದ ದಿನ ಇವತ್ತು. ಚಂದ್ರ ನಿಮ್ಮದೇ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಬರುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಿಮ್ಮ ರಾಶಿಯಾಧಿಪತಿಯಾದ ಗುರುನ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರುತ್ತೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ನೀವು ಉದ್ಯೋಗದಲ್ಲಿ ಕೇಂದ್ರ ಬಿಂದು ಆಗ್ತೀರಾ. ಚಂದ್ರನು ಲಗ್ನ ಭಾವದಲ್ಲಿ ಇರೋದ್ರಿಂದ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ನಿಮಗೆ ಹುಡುಕಿಕೊಂಡು ಬರುತ್ತೆ. ನಿಮ್ಮ ಆಲೋಚನೆ ಕ್ರಾಂತಿಕಾರಿಯಾಗತ್ತೆ. ನೀವು ಅವುಗಳನ್ನು ಅನುಷ್ಠಾನ ಮಾಡಲು ಮೇಲಧಿಕಾರಿಗಳು ಬೆಂಬಲ ಸಿಗ್ತಾರೆ. ಆಮೇಲೆ ನೀವೇನಾದರೂ ಶಿಕ್ಷಣ ವೃತ್ತಿಯಲ್ಲಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಶೋಧಕರಾಗಿದ್ರೆ ನಿಮ್ಮ ಜ್ಞಾನ
ಪ್ರಸಾರಕ್ಕೆ ಅತ್ಯುತ್ತಮ ವೇದಿಕೆ ಸಿಗತ್ತೆ. ಹಾಗೆ ಸಂಕೀರ್ಣವಾದ ವಿಷಯನ್ನ ವಿಶ್ಲೇಷಣಾತ್ಮಕವಾಗಿ ನಿಮ್ಮದೇ ಶೈಲಿಯಲ್ಲಿ ವಿದ್ಯಾರ್ಥಿಗೆ ತುಂಬ್ತೀರಾ. ಹೊಸ ಪಠ್ಯಕ್ರಮ ಅಥವಾ ಬೋಧನಾ ತಂತ್ರಜ್ಞಾನ ಬಗ್ಗೆ ಕಲಿಯಲು ಶುಭ ದಿನ. ಸ್ವಂತ ಉದ್ಯೋಗ ಮಾಡೋರಿಗೆ ಹೊಸ ಗ್ರಾಹಕರು ಸಿಗ್ತಾರೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ವ್ಯಾಪಾರ ವೃದ್ಧಿಯಾಗಕ್ಕೆ ಕಾರಣ ಆಗತ್ತೆ. ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ ಬಹಳ ಲಾಭದಾಯತೆ ಮತ್ತೆ ಸ್ಥಿರತೆ ಇರೋ ದಿನ. ಹಳೆಯ ಹೂಡಿಕೆಗಳಿಂದ ಲಾಭ ಬರೋ ಚಾನ್ಸಸ್ ಇದೆ. ಸಮಾಜದಲ್ಲಿ ಹಿರಿಯ ವ್ಯಕ್ತಿಗಳ ಸಂಪರ್ಕ ಆಗತ್ತೆ. ಆರ್ಥಿಕವಾಗಿ ಹೊಸ ದಾರಿಗಳು ಗೋಚರಿಸುತ್ತೆ. ಚಿನ್ನ, ಬೆಳ್ಳಿ ಅಥವಾ ಧಾರ್ಮಿಕ ಪುಸ್ತಕಗಳ ಹೂಡಿಕೆ ಮಾಡೋದು ಇವತ್ತು ಅದೃಷ್ಟ ತಂದುಕೊಡುತ್ತೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರದ ಮಾತುಕತೆ ನಡೆಸಲು ಇವತ್ತು ಬಹಳ ಪ್ರಶಸ್ತವಾದ ಸಮಯ. ಇನ್ನು ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣ ಇಟ್ಕೊಳ್ಳಿ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದಾನ ಧರ್ಮಕ್ಕೆ ಸ್ವಲ್ಪ ಹಣ ಖರ್ಚಾಗೋ ಚಾನ್ಸಸ್ ಇದೆ. ಇದು ನಿಮಗೆ ಆತ್ಮ ಸಂತೋಷನ ತಂದುಕೊಡುತ್ತೆ. ಇನ್ನು ಪ್ರೇಮ, ವಿವಾಹ, ಕುಟುಂಬ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಕುಟುಂಬವನ್ನ ಸೆಳೆಯುತ್ತೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸತ್ತೆ. ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಸಂಗಾತಿಯೊಂದಿಗೆ ಪರಸ್ಪರ ಗೌರವ ಮತ್ತೆ ಪ್ರೀತಿ ವೃದ್ಧಿಯಾಗತ್ತೆ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಅಥವಾ ಪ್ರವಾಸದ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತೀರಾ. ಇನ್ನು ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಇವತ್ತು ಅತ್ಯಂತ ಚಟುವಟಿಕೆಯಿಂದ ಕೂಡಿರ್ತೀರಾ. ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಧನಾತ್ಮಕ ಆಲೋಚನೆ ಬಗ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇವತ್ತು ಕಾಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆಯಾಸ ಅಥವಾ ಸ್ನಾಯು ಸೆಳೆತ ಕಾಣಿಸ್ಕೊಳ್ಬಹುದು. ಅತಿಯಾದ ಓಡಾಟ ನಂತರ ವಿಶ್ರಾಂತಿ ಬಹಳ ಅಗತ್ಯ. ಇನ್ನು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದು, ಗುರು ಸ್ತೋತ್ರ ಪಠಿಸೋದು ಇಡೀ ದಿನ ಚಟುವಟಿಕೆಯ ಶಕ್ತಿ ಹೆಚ್ಚಿಸುತ್ತೆ. ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಣ ನೋಡೋದಾದ್ರೆ ಇವತ್ತು ಒಂದು ಮೈಲುಗಲ್ಲನ್ನ ಸಾಧಿಸ್ತೀರಾ. ಉನ್ನತ ಶಿಕ್ಷಣ ಪಡೆಯುತ್ತಿರೋ ವಿದ್ಯಾರ್ಥಿಗಳಿಗೆ ಸಂಶೋಧನೆಯಲ್ಲಿ ಯಶಸ್ಸು ಸಿಗತ್ತೆ. ಗುರುವಿನ ಅನುಗ್ರಹ ಇರೋದ್ರಿಂದ ವೇದ, ಸಂಸ್ಕೃತ ಅಥವಾ ಗಣಿತ ವಿಷಯದಲ್ಲಿ ಹೆಚ್ಚು ಆಸಕ್ತಿನ ತೋರಿಸ್ತೀರಾ. ಇನ್ನು ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸೋರಿಗೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡೋದು ಬಹಳ ಶ್ರೇಯಸ್ಕರ. ನಿಮ್ಮ ಶಿಸ್ತಿನ ವರ್ತನೆ ನಿಮಗೆ ಯಶಸ್ಸು ತಂದುಕೊಡುತ್ತೆ. ಧನುರಾಶಿಯವರು ಮೂಲತಃ ಜ್ಞಾನ ದಾಯಿಗಳು, ನ್ಯಾಯವಂತರು ಮತ್ತೆ ಗುರುವಾರ ಆಗಿರೋದ್ರಿಂದ ರಾಶ್ಯಾಧಿಪತಿ ಗುರುವಿನ ದಿನ ಇವತ್ತು ನಿಮಗೆ ಅದೃಷ್ಟನ ಹೆಚ್ಚಿಸುತ್ತೆ. ಹಾಗೆ ವೈಶಾಖ ಮಾಸ ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ನಿಮಗೆ ರಕ್ಷಣೆನ ತಂದುಕೊಡುತ್ತೆ. ನಿಮ್ಮ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಆಧ್ಯಾತ್ಮಿಕ ಅನುಭೂತಿ ಹೆಚ್ಚಾಗತ್ತೆ. ಆಮೇಲೆ ಹಳದಿ ಬಣ್ಣದ ವಸ್ತ್ರ ಧರಿಸೋದು ಮತ್ತೆ ಗುರುವಿನ ಮಂತ್ರ ಜಪಿಸೋದು ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತೆ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಇವತ್ತು ಸಂಜೆ ಸಮಯ ಸಿಕ್ಕಾಗ ಗುರು ಚರಿತ್ರೆ ಕೆಲವು ಅಧ್ಯಯನ ಮಾಡೋದು, ಗುರು ರಾಘವೇಂದ್ರ ಸ್ವಾಮಿ ಸ್ತೋತ್ರ ಪಠಿಸೋದು ಬಹಳ ಶ್ರೇಯಸ್ಕರ. ಇನ್ನು ದಕ್ಷಿಣಾಮೂರ್ತಿ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಭೇಟಿ ನೀಡಬೇಕು, ಕಡಲೆಬೇಳೆ ಆಹಾರ ದಾನ ಮಾಡಬೇಕು. ಬಡ ವಿದ್ಯಾರ್ಥಿಗೆ, ಅರ್ಚಕರಿಗೆ ಹಳದಿ ಬಣ್ಣದ ಧಾನ್ಯ ವಸ್ತ್ರ ದಾನ ಮಾಡಿ. ಬೆಳಗ್ಗೆ ಹಕ್ಕಿಗಳಿಗೆ ಧಾನ್ಯಗಳನ್ನು ನೀಡೋದು ಮನಸ್ಸಿನ ಗೊಂದಲ ನಿವಾರಿಸುತ್ತೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ನಿಮ್ಮ ಜೀವನದ ಹೊಸ ಅಧ್ಯಯನಕ್ಕೆ ನಾಂದಿ ಹಾಡುವ ಸರಿಯಾದ ಸಮಯ ಇದು. ಶಿಕ್ಷಣ ಕ್ಷೇತ್ರದಲ್ಲಿ ಇದ್ರೆ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ರೆ ನಿಮ್ಮ ಹೆಸರಿಗೆ ಕೀರ್ತಿ ಬರುತ್ತೆ. ಸಮಾಜದ ಜಾಲತಾಣ ಡಿಜಿಟಲ್ ಲೋಕದಲ್ಲಿ ನೀವು ಹಂಚಿಕೊಳ್ಳುವ ಜ್ಞಾನ ಅನೇಕರಿಗೆ ದಾರಿದೀಪವಾಗುತ್ತೆ. ಸ್ವಲ್ಪ ಅಹಂಕಾರನ ತ್ಯಜಿಸಬೇಕು. ವಿನಯದಿಂದ ವರ್ತಿಸಿದರೆ ನಿಮ್ಮ ಏಳಿಗೆಗೆ ಮುಖ್ಯ ಕಾರಣ ಆಗತ್ತೆ. ಸಂಜೆ ವೇಳೆ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡೋದು ಯೋಗವಿದೆ. ನಿಮ್ಮ ಮನೆಯ ಪರಿಸರ ಶಾಂತವಾಗಿಟ್ಕೊಳ್ಳಿ. ಇನ್ನು ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಹಳದಿ, ಕೇಸರಿ ಮತ್ತೆ ಬಂಗಾರದ ಬಣ್ಣ. ಶುಭ ಸಂಖ್ಯೆ 3, 1, 9. ಶುಭ ಸಮಯ ಬೆಳಗ್ಗೆ 10 ರಿಂದ 11:30ವರೆಗೆ. ಒಟ್ಟಾರೆಯಾಗಿ ಈ ದಿನ ನಿಮಗೆ ಎಲ್ಲ ರಂಗದಲ್ಲೂ ಮಂಗಳ ತಂದುಕೊಡಲಿದೆ. ನಿಮ್ಮ ಜ್ಞಾನ ಮತ್ತೆ ಧರ್ಮನಿಷ್ಠೆ ನಿಮ್ಮನ್ನು ಕಾಪಾಡುತ್ತೆ. ಗುರುವಾರ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತೆ ಸಮೃದ್ಧಿ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಪೃಥ್ವಿ ತತ್ವದ ರಾಶಿಯಾಗಿದ್ದು ಇದರ ಅಧಿಪತಿ ಶಿಸ್ತು ಮತ್ತು ಧರ್ಮಕಾರಕನಾದ ಶನಿ.
ನೀವು ಇವತ್ತು ವ್ಯಯ ಮತ್ತೆ ಆಧ್ಯಾತ್ಮಿಕ ಮಿಶ್ರಣದ ದಿನ. ಚಂದ್ರ ಇವತ್ತು ನಿಮ್ಮ ರಾಶಿಯಾದ 12ನೇ ಭಾವದಲ್ಲಿ ಅಂದ್ರೆ ವ್ಯಯ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನೀವು ಸವಾಲುಗಳ ಜೊತೆಗೆ ದೂರದೃಷ್ಟಿ ಆಲೋಚನೆ ತಂದ್ಕೊಡತ್ತೆ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ನೀವು ಗಟ್ಟಿ ನಿರ್ಧಾರದವರು. 12ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ವಿದೇಶಿ ವ್ಯವಹಾರ ಅಥವಾ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಲಾಭ ಸಿಗತ್ತೆ. ಹೊಸ ರಫ್ತು ಆಮದು ವ್ಯವಹಾರದಲ್ಲಿದ್ರೆ ಇವತ್ತು ಬಹಳ ಒಳ್ಳೆ ದಿನ. ನೀವೇನಾದ್ರೂ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕ ವೃತ್ತಿಯಲ್ಲಿದ್ರೆ ಆಡಳಿತ ಜವಾಬ್ದಾರಿ ಹೊಂದಿದ್ರೆ ಇವತ್ತು ಶಿಸ್ತು ಕಾಪಾಡಿಕೊಳ್ಳಲು ಹೆಚ್ಚು ಶ್ರಮ ವಹಿಸಬೇಕಾಗತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ತಕ್ಷಣವೇ ಸಿಗದಿದ್ರೂ ಭವಿಷ್ಯದಲ್ಲಿ ಅದಕ್ಕೆ ದೊಡ್ಡ ಮನ್ನಣೆ ಕೂಡ ಸಿಗತ್ತೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇಂದು ಏಕಾಂತದಲ್ಲಿ ಕೆಲಸ ಮಾಡಲು ಉತ್ತಮ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದವರ ಬಗ್ಗೆ ಎಚ್ಚರ ವಹಿಸಿ ನಿಮ್ಮ ಯೋಜನೆ ಗುಟ್ಟಾಗಿ ಕಾರ್ಯರೂಪಕ್ಕೆ ತರಬೇಕು. ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ ಇವತ್ತು ಖರ್ಚು ವೆಚ್ಚಗಳ ಮೇಲೆ ನಿಯಂತ್ರಣ ಇರಬೇಕು. ಶುಭ ಕಾರ್ಯಗಳಿಗೆ ಅಥವಾ ಧಾರ್ಮಿಕ ಕೆಲಸಕ್ಕೆ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. 12ನೇ ಮನೆಯಲ್ಲಿ ಚಂದ್ರ ಆಸ್ಪತ್ರೆ ಅಥವಾ ಪ್ರಯಾಣ ವೆಚ್ಚವನ್ನು ಸೂಚಿಸ್ತಾ ಇದ್ದಾನೆ. ಆದ್ರಿಂದ ಆರೋಗ್ಯ ವಿಮೆನ ಪರಿಶೀಲಿಸಬೇಕು. ಇಂದು ಯಾವುದೇ ದೊಡ್ಡ ಮಟ್ಟದ ಸಾಹಸಮಯ ಹೂಡಿಕೆ ಮಾಡಕ್ ಹೋಗಬೇಡಿ. ದೀರ್ಘಕಾಲದ ಸ್ಥಿರ ಠೇವಣಿಗಳು ಅಥವಾ ವಿಮೆ ಯೋಜನೆಯಲ್ಲಿ ಹೂಡಿಕೆ ಮಾಡೋದು ಬಹಳ ಸುರಕ್ಷಿತ. ಇನ್ನು ವಿದೇಶಿ ಮೂಲಗಳಿಂದ ಅಥವಾ ಹಳೆಯ ಬಾಕಿಗಳಿಂದ ಸಣ್ಣ ಮಟ್ಟದ ಲಾಭ ಬರೋ ಸಾಧ್ಯತೆ ಇದೆ. ಪ್ರೇಮ, ವಿವಾಹ ಮತ್ತೆ ಕುಟುಂಬ ಜೀವನ ನೋಡೋದಾದ್ರೆ ಬಹಳ ಶಾಂತಿ ಮತ್ತು ತಾಳ್ಮೆ ಅಗತ್ಯ ಇದೆ ನಿಮಗೆ. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಸಂಯಮ ಇರಲಿ. ಸಣ್ಣ ವಿಷಯಗಳಿಗೂ ಅತಿಯಾಗಿ ಪ್ರತಿಕ್ರಿಯೆ ಮಾಡಕ್ ಹೋಗಬೇಡಿ. ಮನೆ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳುವುದು ನಿಮಗೆ ಮಾನಸಿಕ ಧೈರ್ಯ ತಂದುಕೊಡುತ್ತೆ. ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕ ಬೆಂಬಲ ಹಂಬಲಿಸ್ತೀರಾ. ಕೆಲಸದ ಒತ್ತಡ ಮನೆಗೆ ತರಕ್ ಹೋಗಬೇಡಿ. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಇನ್ನು ಕುಟುಂಬದವರೊಂದಿಗೆ ದೇವಸ್ಥಾನಕ್ಕೆ ಅಥವಾ ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕಿವತ್ತು. ಅತಿಯಾದ ಆಲೋಚನೆ ಮಾಡೋದ್ರಿಂದ ನಿದ್ರೆಯಲ್ಲಿ ವ್ಯತ್ಯಾಸ ಆಗಬಹುದು. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡೋದು ಅಥವಾ ಓದುವ ಹವ್ಯಾಸ ರೂಢಿ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಕಾಲು ಅಥವಾ ಪಾದ ಸಂಬಂಧ ಸಣ್ಣ ಪುಟ್ಟ ನೋವು ಕಾಣಿಸ್ಕೊಳ್ಬಹುದು. ಚಲನವಲನದ ಸಮಯದಲ್ಲಿ ಜಾಗರೂಕತೆಯಿಂದ ಇರಿ. ಇನ್ನು ಶನಿ ಅಧಿಪತಿಯಾಗಿರೋದ್ರಿಂದ ಶಿಸ್ತುಬದ್ಧ ಜೀವನ ಶೈಲಿ ಮತ್ತೆ ಯೋಗ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳುತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಏಕಾಂತದಲ್ಲಿ ಅಭ್ಯಾಸ ಮಾಡಲು ಬಹಳ ಪ್ರಸ್ತುತವಾದ ದಿನ. ಗೊಂದಲಗಳಿಲ್ಲದ ಜಾಗದಲ್ಲಿ ಕುಳಿತುಕೊಂಡು ಓದಿದರೆ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಇನ್ನು ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಹಂಬಲ ಉಳ್ಳವರು ಇಂದು ಪ್ರತಿಕ್ರಿಯೆ ಚುರುಕುಗೊಳ್ಳುತ್ತೆ. ಮತ್ತೆ ಬ್ಯಾಂಕ್ ಲೋನ್ ಅಥವಾ ಸ್ಕಾಲರ್ಶಿಪ್ಗೆ ಪ್ರಯತ್ನಿಸುತ್ತಿರೋರಿಗೆ ಶುಭ ಸುದ್ದಿ ಸಿಗೋ ಚಾನ್ಸಸ್ ಇದೆ. ಇನ್ನು ಗ್ರಹಗಳ ಪ್ರಭಾವ ಮತ್ತು ಆಧ್ಯಾತ್ಮಿಕ ಜೀವನ ನೋಡೋದಾದ್ರೆ ಮೂಲತಃ ಕರ್ತವ್ಯನಿಷ್ಠರು ನೀವು. ಗುರುವಾರ ಆಗಿರೋದ್ರಿಂದ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ನೀವು ಹೊಸ ಜವಾಬ್ದಾರಿಗಳನ್ನ ನಿಭಾಯಿಸುವ ಶಕ್ತಿ ಸಿಗತ್ತೆ. ಇವತ್ತು ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಕರ ರಾಶಿಯವರಿಗೆ ಬಹಳ ವಿಶೇಷ ದಿನ ತಂದ್ಕೊಡತ್ತೆ. ರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ 12ನೇ ಮನೆ ಚಂದ್ರನ ಪ್ರಭಾವ ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ಧ್ಯಾನ ಮಾಡಬೇಕು. ಹಾಗೆ ಕಪ್ಪು ಅಥವಾ ನೀಲಿ ಬಣ್ಣದ ಕಿಂತ ಹೆಚ್ಚಾಗಿ ಹಳದಿ ಅಥವಾ ಬಿಳಿ ಬಣ್ಣವನ್ನ ಬಳಸೋದು ಮಾನಸಿಕ ಶಾಂತಿ ತಂದ್ಕೊಡುತ್ತೆ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಬೆಳಗ್ಗೆ ಹನುಮಂತನ ಸ್ಮರಣೆ ಮಾಡೋದು ಸಕಲ ವಿಘ್ನ ನಿವಾರಿಸತ್ತೆ. ಇಂದು ಗುರುವಾರ ಆಗಿರೋದ್ರಿಂದ ಗುರು ರಾಘವೇಂದ್ರ ದರ್ಶನ ಪಡೆಯೋದು, ಓಂ ಬೃಹಸ್ಪತಿ ನಮಃ ಮಂತ್ರ 108 ಬಾರಿ ಜಪಿಸೋದು ಬಹಳ ಶ್ರೇಯಸ್ಕರ. ಇನ್ನು ನಿರ್ಗತಿಕರಿಗೆ ವೃದ್ಧಾಶ್ರಮದಲ್ಲಿ ಅನ್ನದಾನ ಅಥವಾ ಹೊದಿಕೆಯನ್ನ ದಾನ ಮಾಡೋದು ಬಹಳ ಶ್ರೇಷ್ಠ. ಇವತ್ತು ವ್ಯಯ ಸ್ಥಾನದ ದೋಷ ಕಡಿಮೆ ಮಾಡುತ್ತೆ. ಅಂಗಳದಲ್ಲಿ ಪಕ್ಷಿಗಳಿಗೆ ನೀರು ಹಾಕೋದು ಮಾನಸಿಕ ನೆಮ್ಮದಿ ಹೆಚ್ಚಿಸುತ್ತೆ. ಇವತ್ತು ನಿಮ್ಮ ತಾಳ್ಮೆಯೇ ದೊಡ್ಡ ಶಕ್ತಿ. ಯಾರೋ ಮಾತನಾಡಿದ ತಪ್ಪು ನೀವು ಅಸಮಾಧಾನಗೊಳ್ಳಬೇಡಿ. ನಿಮ್ಮ ಶಿಕ್ಷಣ ಕ್ಷೇತ್ರ ಮತ್ತೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸರಿಯಾದ ಅವಕಾಶಕ್ಕೆ ಕಾಯ್ತಿರ್ತೀರಾ. ನಿಮ್ಮ ಕೌಶಲ್ಯಗಳು ದೀರ್ಘದ ಅವಧಿವರೆಗೆ ನಿಮ್ಮನ್ನು ಯಶಸ್ಸು ತಂದುಕೊಡುತ್ತೆ.
ಅನಗತ್ಯ ಪ್ರಯಾಣವನ್ನು ತಪ್ಪಿಸಿದರೆ ಒಳ್ಳೆಯದು. ಸಂಜೆ ವೇಳೆ ಸ್ವಲ್ಪ ಸಮಯ ಸಂಗೀತ ಕೇಳೋದು ಅಥವಾ ಪ್ರಕೃತಿಗೆ ಸಮಯ ಕಳೆಯೋದು ನಿಮ್ಮಲ್ಲಿ ಹೊಸ ಉತ್ಸಾಹ ತಂದುಕೊಡುತ್ತೆ. ಹಾಗೆ ನಿಮ್ಮ ವೃತ್ತಿಪರ ಬದ್ಧತೆ ಸಮಾಜದಲ್ಲಿ ಗೌರವ ತಂದುಕೊಡುತ್ತೆ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತೆ ತಿಳಿ ನೀಲಿ. ಶುಭ ಸಂಖ್ಯೆ 831. ಶುಭ ಸಮಯ ಸಂಜೆ 4:30ರಿಂದ 6ರವರೆಗೆ. ಒಟ್ಟಾರೆಯಾಗಿ ನಿಮಗೆ ಸಂಯಮದ ಪಾಠ ಕಲಿಸುವ ದಿನ ಇವತ್ತು. ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ಗುರುವಿನ ಅನುಗ್ರಹ ನಿಮ್ಮನ್ನು ಕಾಪಾಡುತ್ತೆ. ಹಿರಿಯರ ಆಶೀರ್ವಾದದೊಂದಿಗೆ ಕೆಲಸ ಆರಂಭಿಸಿದರೆ ಯಶಸ್ಸು ಖಂಡಿತವಾಗಿ ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯು ಸ್ಥಿರ ರಾಶಿಯಾಗಿದೆ. ಇದರ ಅಧಿಪತಿ ನ್ಯಾಯದೇವನಾದ ಶನಿ. ನೀವು ಇವತ್ತು ಅತ್ಯಂತ ಲಾಭದಾಯಕ ಮತ್ತೆ ಸಂತೋಷದ ದಿನವನ್ನ ಕಳೀತೀರಾ. ಚಂದ್ರ ಧನುರಾಶಿಯಲ್ಲಿ ಅಂದ್ರೆ 11ನೇ ಭಾವದಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮ್ಮ ದೀರ್ಘಕಾಲದ ಕನಸು ನನಸಾಗೋ ಚಾನ್ಸಸ್ ಇದೆ. ಉದ್ಯೋಗ ಮತ್ತೆ ವೃತ್ತಿ ಜೀವನ ನೋಡೋದಾದ್ರೆ ಬಹಳ ಹೆಚ್ಚು ಯಶಸ್ಸನ್ನ ಕಾಣೋ ದಿನ ಇವತ್ತು. ಲಾಭ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಮತ್ತೆ ಇನ್ಕ್ರಿಮೆಂಟ್ ಆಗೋ ಶುಭ ಸುದ್ದಿ ಕೇಳ್ತೀರಾ. ನೀವು ಸ್ವಂತ ಉದ್ಯಮ ನಡೆಸ್ತಾ ಇದ್ರೆ ದೊಡ್ಡ ಮಟ್ಟದ ಲಾಭ ಸಿಗತ್ತೆ. ನೀವು ಶಿಕ್ಷಕ ವೃತ್ತಿಯಲ್ಲಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಇವತ್ತು ನಿಮ್ಮ ಬೌದ್ಧಿಕ ಶಕ್ತಿಗೆ ಗೌರವ ಸಿಗತ್ತೆ. ಸಂಕೀರ್ಣ ವಿಷಯಗಳನ್ನ ಸರಳೀಕರಿಸುವ ನಿಮ್ಮ ಕೌಶಲ್ಯ ನಿಮ್ಮನ್ನು ಒಬ್ಬ ದಕ್ಷ ಶಿಕ್ಷಕನನ್ನಾಗಿ ಮಾಡಿಸುತ್ತೆ. ನಿಮ್ಮ ಶೈಕ್ಷಣಿಕ ಪ್ರಾಜೆಕ್ಟ್ ಅನುದಾನ ಅಥವಾ ಅನುಮತಿ ಸಿಗೋ ಸಾಧ್ಯತೆ ಇದೆ. ಇನ್ನು ಕುಂಭರಾಶಿಯವರು ಮೂಲತಃ ಆವಿಷ್ಕಾರರು ಎಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಪ್ರಯೋಗ ಮಾಡಲು ಬಹಳ ಉತ್ತಮ ದಿನ. ಆರ್ಥಿಕ ಮತ್ತೆ ಸಂಪತ್ತು ನೋಡೋದಾದ್ರೆ ಚಿನ್ನದ ದಿನ ಅಂತಾನೆ ಹೇಳ್ಬಹುದು ಇವತ್ತು. ಹಳೆ ಹೂಡಿಕೆಯಿಂದ ಅಥವಾ ಕಳೆದು ಹೋದ ಹಣ ಮರಳಿ ಬರೋ ಯೋಗ ಇದೆ. ಆಮೇಲೆ ನೀವು ಕೈ ಹಾಕಿದ ಕೆಲಸ ಎಲ್ಲವೂ ಆರ್ಥಿಕವಾಗಿ ಲಾಭ ತಂದುಕೊಡುತ್ತೆ. ಷೇರು ಮಾರುಕಟ್ಟೆ ಅಥವಾ ಚಿನ್ನ ಆಸ್ತಿ ಖರೀದಿ ಇವತ್ತು ಒಳ್ಳೆ ದಿನ. ಗುರುವಾರ ಆಗಿರೋದ್ರಿಂದ ಹಳದಿ ಬಣ್ಣದ ಲೋಹ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡೋದು ಬಹಳ ಅದೃಷ್ಟ ತಂದುಕೊಡುತ್ತೆ. ಇನ್ನು ಹೊಸ ಆದಾಯದ ಮೂಲಗಳು ಗೋಚರ ಆಗತ್ತೆ. ನಿಮ್ಮಲ್ಲಿ ಉಳಿತಾಯದ ಯೋಜನೆ ಕೂಡ ಫಲ ತಂದುಕೊಡುತ್ತೆ. ಪ್ರೇಮ ಜೀವನ, ವಿವಾಹ ಮತ್ತೆ ಕುಟುಂಬ ನೋಡೋದಾದ್ರೆ ಕುಟುಂಬದಲ್ಲಿ ಇವತ್ತು ಬಹಳ ಸಾಮರಸ್ಯದ ಮತ್ತೆ ಸಂಭ್ರಮದ ದಿನ. ಸ್ನೇಹಿತರೊಂದಿಗೆ ಸಮಯ ಕಳೀತೀರಾ. ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗತ್ತೆ. ಅವರ ಸ್ನೇಹ ನಿಮಗೆ ವೃತ್ತಿ ಜೀವನದಲ್ಲಿ ಬಹಳ ಸಹಾಯ ಮಾಡುತ್ತೆ. ಇನ್ನು ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಪರಸ್ಪರ ಯಶಸ್ಸು ಆಚರಿಸ್ತೀರಾ. ಅವಿವಾಹಿತರಿಗೆ ಮನೆಯಲ್ಲಿ ಮದುವೆ ಮಾತುಕತೆ ಅಂತಿಮ ಹಂತಕ್ಕೆ ಬಂದು ತಲುಪತ್ತೆ. ಇನ್ನು ಮಕ್ಕಳ ಸಾಧನೆ ನಿಮಗೆ ಕೀರ್ತಿ ತಂದುಕೊಡುತ್ತೆ. ಅವರ ಶಿಕ್ಷಣದ ಬಗ್ಗೆ ಇದ್ದ ಚಿಂತೆ ದೂರ ಆಗತ್ತೆ. ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ನೀವು ಅತ್ಯಂತ ಉತ್ಸಾಹ ಭರಿತದಿಂದ ಇರ್ತೀರ ಇವತ್ತು. ಹಳೆಯ ರೋಗಗಳಿಂದ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಚೈತನ್ಯದಾಯಕ ಜೀವನ ಶೈಲಿ ನಿಮಗೆ ದಿನವಿಡೀ ಚಟುವಟಿಕೆಯಿಂದ ಇರಿಸುತ್ತೆ. ಆಮೇಲೆ ಎಡಗಾಲಿಗೆ ಸಂಬಂಧಿಸಿದ ಸಣ್ಣ ನೋವು ಕಾಣಿಸ್ಕೊಳ್ಬಹುದು, ಆದರೆ ಅದು ಗಂಭೀರವಾಗಿ ಏನೂ ಇರೋದಿಲ್ಲ. ಸಕಾರಾತ್ಮಕ ಆಲೋಚನೆ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡೋದ್ರಿಂದ ಅದೃಷ್ಟ ಇನ್ನಷ್ಟು ಹೆಚ್ಚಾಗತ್ತೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಮೈಲುಗಲ್ಲನ್ನು ಸಾಧಿಸುವ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸೋರಿಗೆ ಜಯ ಖಂಡಿತ ನಿಮ್ಮದಾಗತ್ತೆ. ನಿಮ್ಮ ಏಕಾಗ್ರತೆ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗತ್ತೆ. ಇನ್ನು ಶಿಕ್ಷಕರಿಗೆ ಹಿರಿಯ ಶಿಕ್ಷಕರಿಂದ ನಿಮಗೆ ತಂದೆ ಸ್ಥಾನದಲ್ಲಿರುವ ವ್ಯಕ್ತಿಗಳಿಂದ ಒಳ್ಳೆ ಮಾರ್ಗದರ್ಶನ ದೊರೆಯುತ್ತೆ. ಭವಿಷ್ಯದಲ್ಲಿ ಇದು ಬಹಳ ಸುಗಮಗೊಳಿಸುತ್ತೆ. ಇನ್ನು ಕುಂಭರಾಶಿಯವರು ಸದಾ ಸಮಾಜ ಸೇವೆಗೆ ಹಿತವನ್ನ ಬಯಸೋರು. 11ನೇ ಮನೆಯಲ್ಲಿ ಚಂದ್ರನ ಸ್ಥಾನ ನಿಮ್ಮ ಸಮೂಹ ನಾಯಕತ್ವನ ನೀಡುತ್ತೆ. ಇವತ್ತು ವೈಶಾಖ ಮಾಸದ ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ನಿಮಗೆ ಜಯ ತಂದುಕೊಡುತ್ತೆ. ಶತ್ರುಗಳ ಮೇಲೆ ಧೈರ್ಯವನ್ನ ನೀಡುತ್ತೆ. ಗುರುವಾರ ಆಗಿರೋದ್ರಿಂದ ಗುರುಗ್ರಹದ ಅನುಗ್ರಹ ನಿಮ್ಮ ಜ್ಞಾನ ಭಂಡಾರ ವೃದ್ಧಿ ಮಾಡುತ್ತೆ. ದಕ್ಷಿಣ ಮೂರ್ತಿ ಸಾಯಿಬಾಬಾ ಸ್ಮರಣೆ ಮಾಡೋದು ಆರ್ಥಿಕ ಲಾಭನ ದುಪ್ಪಟ್ಟು ಮಾಡುತ್ತೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಕುಂಭರಾಶಿ ಅಧಿಪತಿ ಶನಿ ಆಗಿರೋದ್ರಿಂದ ಹನುಮಂತ ಅಥವಾ ಶನಿದೇವನ ಸ್ಮರಣೆ ಮಾಡುವುದು ದೀರ್ಘಕಾಲ ಸಮಸ್ಯೆ ನಿವಾರಿಸುತ್ತೆ. ಇನ್ನು ದೇವಸ್ಥಾನಕ್ಕೆ ಕಡಲೆಬೇಳೆ ಹಳದಿ ಹಣ್ಣನ್ನು ದಾನ ಮಾಡಿ ಹಿರಿಯ ಆಶೀರ್ವಾದ ಪಡೆಯೋದು ಲಾಭಕ್ಕೆ ದಾರಿದೀಪ ಆಗತ್ತೆ. ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡೋದು ಅಥವಾ ದೀಪಾರಾಧನೆ ಮಾಡೋದು ಅತ್ಯಂತ ಶುಭ ತಂದುಕೊಡುತ್ತೆ. ಇನ್ನು ಬಡವರಿಗೆ ಮತ್ತೆ ಅಗತ್ಯವಿರೋರಿಗೆ ಅನ್ನದಾನ ಮಾಡಿ. ಕುಂಭರಾಶಿಯವರಿ, ನಿಮ್ಮ ಪ್ರಾಮಾಣಿಕತೆಯೇ ಅತಿ ದೊಡ್ಡ ಆಸ್ತಿ.
ನೀವು ಕೈಗೊಳ್ಳುವ ಯಾವುದೇ ಕೆಲಸ ಸಮಾಜಕ್ಕೆ ಮಾದರಿಯಾಗತ್ತೆ. ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ರೆ ನೀವು ಜ್ಞಾನ ಪ್ರಸಾರಕ್ಕೆ ಹೊಸ ಆಯಾಮ ಸಿಗತ್ತೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕಾರ್ಯನಿರ್ವಹಿಸಿದ್ರೆ ವೀಕ್ಷಕರ ಸಂಖ್ಯೆ, ಜನಪ್ರಿಯತೆ ಹೆಚ್ಚಾಗತ್ತೆ. ಅತಿಯಾದ ಆತ್ಮವಿಶ್ವಾಸ ಬೇಡ, ಆದರೆ ಆತ್ಮವಿಶ್ವಾಸದ ಕೊರತೆ ಕೂಡ ಇರಬಾರ್ದು. ಸಂಜೆ ವೇಳೆ ಕುಟುಂಬದೊಂದಿಗೆ ಹೊರಗಡೆ ಡಿನ್ನರ್ ಪಾರ್ಟಿ ಮಾಡೋದು ಸಾಧ್ಯತೆ ಇದೆ. ಆಲೋಚನೆ ಸ್ಪಷ್ಟವಾಗಿ ಮಂಡಿಸಿ, ಎಲ್ಲ ನಿಮ್ಮ ಪರವಾಗತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ನೀಲಿ, ನೇರಳೆ ಮತ್ತು ತಿಳಿ ಹಳದಿ. ಶುಭ ಸಂಖ್ಯೆ 11, 4, 7. ಶುಭ ಸಮಯ ಬೆಳಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಈ ದಿನ ನಿಮಗೆ ಸಂಪತ್ತು ಮತ್ತು ಕೀರ್ತಿ ಎರಡನ್ನೂ ತಂದುಕೊಡುತ್ತೆ. ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಈ ಗುರುವಾರ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತಂದುಕೊಡುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯು ಜಲತತ್ವದ ರಾಶಿಯಾಗಿದ್ದು ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿ. ಈ ಗ್ರಹದ ಸಂಚಾರ ನಿಮ್ಮ ರಾಶಿಯಲ್ಲಿ ಇಂದು ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನವಾಗಲಿದೆ. ಚಂದ್ರ ಧನು ರಾಶಿಯಲ್ಲಿ ಅಂದ್ರೆ ನಿಮ್ಮ ರಾಶಿಯಿಂದ 10ನೇ ಭಾವದಲ್ಲಿ ಕರ್ಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಿಮ್ಮ ಗೌರವ ಮತ್ತೆ ಅಧಿಕಾರನ ಹೆಚ್ಚಿಸುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಗುರುವಿನ ಅನುಗ್ರಹ ಪಡೆಯಲು ಬಹಳ ಸುವರ್ಣ ಅವಕಾಶದ ಕಾಲ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರ ನೋಡೋದಾದ್ರೆ ನೀವು ಕರ್ಮವೀರರಾಗಿ ಕಾಣಿಸ್ತೀರಾ. 10ನೇ ಮನೆಯಲ್ಲಿ ಚಂದ್ರನು ನಿಮ್ಮ ಕೆಲಸದ ಅದ್ಭುತ ಶೈಲಿನ ನೀಡ್ತಾನೆ. ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗತ್ತೆ. ಮೇಲಧಿಕಾರಿಗಳಿಂದ ನಿಮ್ಮ ಮೇಲೆ ಹೊಸ ಜವಾಬ್ದಾರಿ ವಹಿಸ್ತಾರೆ. ನೀವು ತಂಡದ ನಾಯಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತೀರಾ. ನೀವು ಶಿಕ್ಷಕ ವೃತ್ತಿಯಲ್ಲಿದ್ರೆ ಅಥವಾ ಶೈಕ್ಷಣಿಕ ಆಡಳಿತದಲ್ಲಿ ತೊಡಗಿಕೊಂಡಿದ್ರೆ ಇವತ್ತು ನಿಮಗೆ ಅತ್ಯಂತ ಸಫಲವಾದ ದಿನ. ವಿದ್ಯಾರ್ಥಿಗಳಿಗೆ ಸಂಕೀರ್ಣವಾದ ವಿಷಯಗಳನ್ನು ವಿಶ್ಲೇಷಿಸುವ ನಿಮ್ಮ ಶೈಲಿಯು ಪ್ರಶಂಸೆ ಪಾತ್ರರಾಗತ್ತೆ. ಹೊಸ ಪಠ್ಯಕ್ರಮ ರಚನೆ ಅಥವಾ ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಸಭೆಗಳಲ್ಲಿ ನಿಮ್ಮ ನಿರ್ಧಾರಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಶುಭ ವಾರ್ತೆ ಕೇಳಿ ಬರೋ ಸಾಧ್ಯತೆ ಇದೆ. ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ಸಂಪತ್ತು ನೋಡೋದಾದ್ರೆ ಇವತ್ತು ಸ್ಥಿರತೆ ಮತ್ತು ಪ್ರಗತಿ ದಿನ ಅಂತ ಹೇಳ್ಬಹುದು. ಕಠಿಣ ಪರಿಶ್ರಮ ಆರ್ಥಿಕ ಲಾಭಕ್ಕೆ ಪರಿವರ್ತನೆ ಆಗತ್ತೆ. ವ್ಯಾಪಾರಸ್ಥರಿಗೆ ಹಳೆ ಬಾಕಿ ವಸೂಲಾಗೋ ಸಾಧ್ಯತೆ ಇದೆ. ಇನ್ನ ಸ್ಥಿರಾಸ್ತಿ ಭೂಮಿ ಮೇಲೆ ಹೂಡಿಕೆ ಮಾಡಲು ಪ್ರಯತ್ನ ಪಡ್ತಾ ಇದ್ರೆ ಇವತ್ತು ಗುರುವಾರ ಆಗಿರೋದ್ರಿಂದ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ದೀರ್ಘ ಕಾಲದ ಲಾಭ ತಂದುಕೊಡುತ್ತೆ. ಭವಿಷ್ಯದ ಯೋಜನೆಗಳಿಗಾಗಿ ಹಣ ಮೀಸಲಿಡಬೇಕು. ಧಾರ್ಮಿಕ ಮತ್ತು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಮಾಡುವ ಖರ್ಚು ನಿಮಗೆ ಮಾನಸಿಕ ತೃಪ್ತಿ ತಂದುಕೊಡುತ್ತೆ. ಇನ್ನು ಪ್ರೇಮ, ವಿವಾಹ ಮತ್ತೆ ಕುಟುಂಬದಲ್ಲಿ ನೆಮ್ಮದಿ ಮತ್ತೆ ಸಾಮರಸ್ಯ ಇರುತ್ತೆ. ನಿಮ್ಮ ಕುಟುಂಬವು ಸಮಾಜದಲ್ಲಿ ಗೌರವಯುತ ಸ್ಥಾನನ ಪಡಿತೀರಾ. ಹಾಗೆ ತಂದೆ ಕಡೆಯಿಂದ ಅಥವಾ ಹಿರಿಯರಿಂದ ಮಾರ್ಗದರ್ಶನ, ಆರ್ಥಿಕ ಲಾಭ ಆಗತ್ತೆ. ಸಂಗಾತಿಯೊಂದಿಗೆ ಮಧುರವಾದ ಯಶಸ್ಸು, ಬಾಂಧವ್ಯ ಇರುತ್ತೆ. ವೃತ್ತಿ ಜೀವನದಲ್ಲಿ ಸಂಗಾತಿಯ ಪಾತ್ರ ದೊಡ್ಡದಾಗಲಿದೆ. ಪರಸ್ಪರ ಗೌರವದಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅವರ ಭವಿಷ್ಯದ ಬಗ್ಗೆ ನೀವು ಹಾಕಿಕೊಂಡ ಯೋಜನೆ ಕಾರ್ಯರೂಪಕ್ಕೆ ಬರುತ್ತೆ. ಇನ್ನು ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಬಹಳ ಉತ್ತಮ ಸ್ಥಿತಿಯಾಗಿರುತ್ತೆ. ಕರ್ಮ ಭಾವನಾದ ಚಂದ್ರ ನಿಮ್ಮಲ್ಲಿ ಕಾರ್ಯಶೀಲತೆ ಹೆಚ್ಚಿಸ್ತಾನೆ. ಇವತ್ತು ನಿಮ್ಮನ್ನ ದೈಹಿಕವಾಗಿ ಚಟುವಟಿಕೆಯಿಂದ ಇರಿಸ್ತಾನೆ. ಕೆಲಸದ ಒತ್ತಡದಿಂದ ಸಂಜೆ ವೇಳೆ ಸ್ವಲ್ಪ ಆಯಾಸ ಅನಿಸಬಹುದು. ಮೊಣಕಾಲಿನ ಸಂಬಂಧಿಸಿದ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಬಹುದು. ಹಳದಿ ಬಣ್ಣದ ಹಣ್ಣನ್ನು ಸೇವಿಸೋದು ಅಥವಾ ಸಾಕಷ್ಟು ನೀರು ಕುಡಿಯೋದು ನಿಮಗೆ ಜೈವಿಕ ಶಕ್ತಿನ ಹೆಚ್ಚಿಸುತ್ತೆ. ಇನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೌಶಲ್ಯವನ್ನು ಪ್ರದರ್ಶಿಸುವ ದಿನ ಅಂತ ಹೇಳ್ಬಹುದು. ಸಂಶೋಧನೆಯಲ್ಲಿ ತೊಡಗಿಕೊಂಡಿರೋ ವಿದ್ಯಾರ್ಥಿಗಳಿಗೆ ಹೊಸ ಸಂಶೋಧನೆ ಹುಳುವು ಸಿಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಹೆಚ್ಚಿನ ಏಕಾಗ್ರತೆ ತೋರಿಸ್ತೀರಾ. ಇನ್ನು ವೇದ, ಉಪನಿಷತ್ತು ಅಥವಾ ಪ್ರಾಚೀನ ಜ್ಞಾನ ಕಲಿಯೋರಿಗೆ ಸುವರ್ಣ ಅವಕಾಶದ ದಿನ. ಶಿಕ್ಷಕ ಮಾರ್ಗದರ್ಶನ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೆ. ಮೀನರಾಶಿಯವರು ಮೂಲತಃ ಕರುಣಾಮಯಿಗಳು, ಆಧ್ಯಾತ್ಮಿಕ ಚಿಂತಕರು. ಇಂದು 10ನೇ ಮನೆಯಲ್ಲಿ ಚಂದ್ರ ನಿಮ್ಮ ಧರ್ಮ ಮತ್ತೆ ಕರ್ಮಗಳ ಸಮತೋಲನ ಕಾಪಾಡ್ತಾನೆ. ವೈಶಾಖ ಮಾಸದ ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ನಿಮ್ಮ ಎಲ್ಲ ಅಡೆತಡೆಗಳಿಂದ ಮುಕ್ತಿ ನೀಡುತ್ತೆ. ಗುರುವಾರ ಆಗಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಗುರುವಿನ ಸ್ಮರಣೆ ಅತ್ಯಂತ ಶ್ರೇಷ್ಠ. ಗುರು ರಾಘವೇಂದ್ರ ಸ್ವಾಮಿಗಳ ಅಥವಾ ದಕ್ಷಿಣಾಮೂರ್ತಿ ದರ್ಶನ ಮಾಡುವುದು ನಿಮ್ಮ ವೃತ್ತಿಯನ್ನ ಯಶಸ್ಸು ದ್ವಿಗುಣಗೊಳಿಸುತ್ತೆ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಬೆಳಗ್ಗೆ ಓಂ ಬೃಹಸ್ಪತಿ ನಮ
ಅಥವಾ ರಾಘವೇಂದ್ರ ಸ್ವಾಮಿ ಸ್ತೋತ್ರ 108 ಬಾರಿ ಜಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ ಅಥವಾ ಹಳದಿ ಬಣ್ಣದ ಆಹಾರ ದಾನ ಮಾಡಿ. ಇದು ನಿಮಗೆ ಜ್ಞಾನ ವೃದ್ಧಿಗೆ ಸಹಕಾರ ಮಾಡುತ್ತೆ. ಇನ್ನು ಷಷ್ಠಿ ತಿಥಿ ಇರೋದ್ರಿಂದ ಸುಬ್ರಹ್ಮಣ್ಯನಿಗೆ ಹಾಲು ಎರೆಯೋದು, ದೀಪ ಹಚ್ಚೋದು ಜ್ಞಾನದ ದೋಷ ನಿವಾರಿಸುತ್ತೆ. ಮನೆ ಹಿರಿಯರು ಅಥವಾ ಶಿಕ್ಷಕರ ಪಾದಕ್ಕೆ ನಮಸ್ಕರಿಸಿ ಕೆಲಸ ಆರಂಭಿಸಿದರೆ ಬಹಳ ಒಳ್ಳೆಯದಾಗತ್ತೆ. ಮೀನರಾಶಿಯವರಿಗೆ ಇಂದಿನ ಸಾಧನೆ ನಿಮ್ಮ ಕಠಿಣ ಪರಿಶ್ರಮದ ಫಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಪ್ರಭಾವದ ವ್ಯಾಪಕವಾಗಿ ಹರಡಲಿದೆ. ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳುವ ನಿಮ್ಮ ಹೊಸ ಉತ್ಸಾಹ ತುಂಬತ್ತೆ. ಪ್ರಮುಖ ವ್ಯವಹಾರವನ್ನು ಮಧ್ಯಾಹ್ನದ ನಂತರ ಅಂತಿಮಗೊಳಿಸುವುದು ಬಹಳ ಉತ್ತಮ. ಸಂಜೆ ವೇಳೆಗೆ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವ ಯೋಗ ಇದೆ. ನಿಮ್ಮ ಮಾತಿನಲ್ಲಿ ವಿನಯ ಮತ್ತೆ ನಡತೆಯಲ್ಲಿ ಶಿಸ್ತು, ಯಶಸ್ಸು ತಾನಾಗಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ವಿಶೇಷ ಸೂಚನೆ ನೋಡೋದಾದ್ರೆ ಶುಭ ಬಣ್ಣ ಹಳದಿ, ಕೇಸರಿ ಮತ್ತೆ ಬಿಳಿ. ಶುಭ ಸಂಖ್ಯೆ 3, 7, 12. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12ರವರೆಗೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ವೃತ್ತಿಪರ ಉನ್ನತಿ ಮತ್ತು ಗೌರವ ಸಿಗತ್ತೆ. ನಿಮ್ಮ ಜ್ಞಾನ ಇತರರ ಬಾಳಿಗೆ ಬೆಳಕಾಗತ್ತೆ. ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುವ ನಿಮ್ಮ ದಿನ ಅತ್ಯಂತ ಮಂಗಳಕರವಾಗಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 7 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಹಾಗೂ ದೃಢ ಸಂಕಲ್ಪ ಎಲ್ಲ ಕಷ್ಟಕರ ಕೆಲಸವನ್ನು ಸುಲಭವಾಗಿ ನಿಮ್ಮತ್ತ ಸೆಳೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದಿನನಿತ್ಯದ ಭವಿಷ್ಯವನ್ನು ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ನಿಮಗೇನಾದರೂ ಸಲಹೆಗಳು ಬೇಕಾದಲ್ಲಿ ನಮ್ಮ ಈ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿ. ನಾನು ನಿಮಗೆ ತಕ್ಷಣವೇ ಪ್ರತಿಕ್ರಿಯಿಸುತ್ತೇನೆ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.